ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಆಲೋಚನೆಗಳಿರುತ್ತೆ, ಸ್ಟ್ರೆಸ್ ಇರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಬೆಳಗಿನ ಜಾವದ ಆ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ನೆಮ್ಮದಿ, ಹಗೂರ. ಹಾಗಾಗಿ ಒಮ್ಮೆ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಇದು ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥದ್ದಿದೆ ಮತ್ತು ಇದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಬಹಳ ವಿಶೇಷವಾಗಿ ಮೈಸೂರಿನಲ್ಲೂ ಕೂಡ ಅರಮನೆಯ ಮೈದಾನ ಅಂತಂದರೆ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಎಕ್ಸಿಬಿಷನ್ ಗ್ರೌಂಡ್ನಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ದ ಡಿವೈನ್ ಸ್ಟಾರ್ ಸ್ಟಾಲನ್ನು ಕೂಡ ಹಾಕಿರ್ತಕ್ಕಂಥವ್ರು. ಅದರಲ್ಲೂ ಕೂಡ ಈ ಕಾರ್ತಿಕ ಮಾಸ ಮುಗಿಯುವ ತನಕನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಆಫರ್ನೊಂದಿಗೆ. ಹಾಗಾಗಿ ಒಮ್ಮೆ ತಪ್ಪದೇ ಭೇಟಿ ನೀಡಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಸ್ಟಾಲನ್ನು ಕೂಡ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಭಾನುವಾರ ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ವಾರ. ಜೊತೆಯಲ್ಲಿ ಶನೇಶ್ವರ ಮಹಾಯಾಗ ಇವತ್ತಿಗಾಗಲೇ 10 ದಿನ ಆಗೋಗ್ತಾ ಇದೆ. ನವೆಂಬರ್ 1ನೇ ತಾರೀಕಿನಿಂದ ಇವತ್ತಿನ ದಿವಸ 10ನೇ ತಾರೀಕು ಆಗೋಗಿದೆ. 10 ದಿನಗಳಿಗೆ ಸಂಪನ್ನ ಆಗೋಗಿದೆ. ಅದರ ಜೊತೆಗೆ ಇನ್ನು 20 ದಿನಗಳು ಬಾಕಿ ಇದೆ ಶನೇಶ್ವರ ಮಹಾಯಾಗಕ್ಕಾಗಿ. ಬಹಳ ದೊಡ್ಡ ಮಟ್ಟದಲ್ಲಿ ಮೂಡಿಬರ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. 27 ನಕ್ಷತ್ರ, 12 ರಾಶಿಗಳು. 12 ರಾಶಿಗಳಲ್ಲಿ ಮಕರ ರಾಶಿ ಮತ್ತು ಕುಂಭರಾಶಿ. ರಾಶ್ಯಾಧಿಪತಿ ಶನಿ ಪರಮಾತ್ಮ. ಆದರೆ ಮಕರ ಮತ್ತು ಕುಂಭಕ್ಕೆ ರಾಶ್ಯಾಧಿಪತಿ ಶನಿ ಪರಮಾತ್ಮ ಅಂತದ ಕಾರಣದಲ್ಲಿ ರಾಶಿಗಳಲ್ಲಿ ಬರೀ ಮಕರ ಕುಂಭ ರಾಶಿಗಳಿಗೆ ಮಾತ್ರ ಶನೇಶ್ವರನ ಒಂದು ಕಾರಾಟವಾ? 27 ನಕ್ಷತ್ರ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಶನಿ ಪರಮಾತ್ಮನ ಕಾರಾಟ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿಗೆ ಎಲ್ಲೋ ಒಂದು ಕಡೆ ಸಮಾಧಾನನೋ ಇಲ್ಲ ಅಂತಂದರೆ ಒಂದು ಕಡೆ ಕ್ಷಮೆನೋ ಎಂಬತಕ್ಕಂಥ ಮಾತೇ ಇಲ್ಲ ಭಗವಂತನಲ್ಲಿ. ತಪ್ಪು ಮಾಡಿದ್ದೀರಾ ಅಂತಂದ ಮೇಲೆ ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥದ್ದೇ. ಆ ಶಿಕ್ಷೆ ಅನುಭವಿಸಿದಾದ ಮೇಲೆ ತಮ್ಮ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಕೆಲಸ ಕಾರ್ಯಸಿದ್ಧಿ ಅಂತೂ ಖಂಡಿತ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ
ಭಗವಂತನ ವಕ್ರದೃಷ್ಟಿಯಲ್ಲಿ ನಾವು ಏನು ನೋವು ತಿಂತೀವೋ ಅದರ 10ರಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಭಗವಂತನ ದಿವ್ಯ ದೃಷ್ಟಿನಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಇರುತ್ತೆ. 7.5 ಎಂಬತಕ್ಕಂಥ ಒಂದು ಆಲೋಚನೆಯಿಂದ ಸಾಕಷ್ಟು ಜನ ಕುಗ್ಗಿ ಹೋಗಿದ್ದೀರಿ. ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಯಾರೂ ಕೂಡ ನೊಂದುಕೊಳ್ತಕ್ಕಂಥದ್ದು ಬೇಡ. ಈ ಒಂದು 7.5 ಎಂಬತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಶನಿ ಪರಮಾತ್ಮನ ಒಂದಿಷ್ಟು ತೊಂದರೆಗಳು ಎಂಬತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ನೊಂದುಕೊಳ್ತಕ್ಕಂಥದ್ದು ಬೇಡ. ಅದೆಲ್ಲವೂ ಕೂಡ ಮಾನವನ ಜೀವನ ಅಂತಂದ ಮೇಲೆ ಅದೆಲ್ಲವೂ ಕೂಡ ಬಂದು ಹೋಗ್ತಕ್ಕಂಥ ವಿಚಾರವೇ. ಆದರೆ ಶನಿ ಪರಮಾತ್ಮನಿಂದ ಬರ್ತಕ್ಕಂಥ ಸಮಸ್ಯೆಗಳು ಯಾವುದೂ ಕೂಡ ನಮಗೆ ಕೆಟ್ಟದಕ್ಕಂತೂ ಅಲ್ಲವೇ ಅಲ್ಲ, ನಮ್ಮ ಒಳ್ಳೆಯದಕ್ಕೆ. ಏನು ಗುರುಗಳೇ, ಸಮಸ್ಯೆನೂ ಕೂಡ ಒಳ್ಳೆಯದಕ್ಕೆ ಅಂತ ಇದಿರಲ್ಲ? ಹೌದು, ನಮಗೆ ತಿಳಿದೇನೋ ಮಾಡಿರ್ತಕ್ಕಂಥ ಪಾಪಕರ್ಮಗಳು ಹರಿಬೇಕು ಅಂತಂದರೆ ಶನಿ ಪರಮಾತ್ಮನ ಕಾರಾಟದಿಂದ ಮಾತ್ರನೇ ಸಾಧ್ಯ. ಭಗವಂತ ನಮಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾನೆ. ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಅದನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೂಡ ಭಗವಂತ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಅದಾದ ಮೇಲೆ ಸಮಸ್ಯೆಯನ್ನು ಸೃಷ್ಟಿ ಮಾಡಿ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವನ್ನು ಕೂಡ ಹರಿಸ್ತಾನೆ ಭಗವಂತ. ಯಾವ ರೀತಿ? ಆ ಸಮಸ್ಯೆಗಳಲ್ಲಿ ಒಂದಿಷ್ಟು ನೋವನ್ನು ನಲಿವನ್ನು ಅನುಭವಿಸಿ ಆಗ ನಾವು ಕೂಡ್ತೀವಲ್ಲ ಪಶ್ಚಾತ್ತಾಪಪಟ್ಟು, ಅಯ್ಯೋ ಈಗ ಆಗೋಯ್ತೆ ಅಂತ ಹೇಳಿ ಆ ಕ್ಷಣ ಆ ಒಂದು ನೋವಿನ ಸಂಕಟ ಏನಿರುತ್ತೆ ಅದರಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಹರಿದೋಗುತ್ತಂತೆ. ಹಾಗಾಗಿ ಶನಿ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡೋಣ. ಇದೇ ಬರ್ತಕ್ಕಂಥ 30ನೇ ತಾರೀಕು ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಿಸಲ್ಪಡ್ತಾ ಇರತಕ್ಕಂಥ ಶನೈಶ್ಚರ ಮಹಾಯಾಗಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ಪಂಚಾಂಗ ಶ್ರವಣ ತಿಳ್ಕೊಳ್ಬೇಕು, ರಾಶಿ ಫಲ ತಿಳ್ಕೊಳ್ಬೇಕು, ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಕ್ಕಂಥ ಒಂದು ಮಾರ್ಗದರ್ಶನ ಇವತ್ತಿನ ದಿವಸ ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಮನೆ ಮಾತಾಗೋಗಿದೆ. ಮಾತನಾಡ್ತಕ್ಕಂಥ ವನಸಿರಿ, ಆ ತಾಯಿಯ ಒಂದು ಶಕ್ತಿ, ಆ ತಾಯಿ ನೀಡತಕ್ಕಂಥ ಒಂದು ಮಾರ್ಗದರ್ಶನದ ಮೇಲೆ ನಾವು ತಿಳಿಸ್ತಕ್ಕಂಥ ರಾಶಿ ಫಲ, ಇದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಕೇಳ್ತಾರೆ, ಹೇಗೆ ಸಾಧ್ಯ? ಅದು ಹೇಗೆ ಅಷ್ಟು ಚೆನ್ನಾಗಿ ತಿರುಗುತ್ತಲ್ಲ, ಅಷ್ಟು ಚೆನ್ನಾಗಿ ಅದು ಮೂಡ್ ಬರ್ತಾ ಇದೆಯಲ್ಲ, ಹೇಗೆ ಅದು ಗುರುಗಳೇ, ಯಾವ ರೀತಿ ಅದು ಅಂತ ಸಾಕಷ್ಟು ಜನ ಕೇಳ್ತಾರೆ. ಆದರೆ ಇದೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಅಸಾಧ್ಯವಾದದ್ದು ಯಾವುದಿದೆ ಎಲ್ಲವೂ ಕೂಡ ಸಾಧ್ಯ. ಇದೆಲ್ಲವೂ ಕೂಡ ದೇವರು ಸೃಷ್ಟಿಸತಕ್ಕಂಥ ಒಂದಿಷ್ಟು ವನಸಿರಿಗಳು ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರಕೃತಿಯಲ್ಲಿ ನಮಗೆ ಸಿಗ್ತಕ್ಕಂಥ ಎಷ್ಟೋ ಜೀವರಾಶಿಗಳು ಕೂಡ ಇವತ್ತಿನ ದಿವಸ ನೋಡಿ, ಒಂದು ಗಿಡ, ಒಂದು ಮರ, ಅದೆರಡೂ ಒಂದೇ ಆದ್ರೂ ಕೂಡ ಅದನ್ನೂ ಕೂಡ ನಾನೊಂದು ಜೀವರಾಶಿ ಅಂತಲೇ ನಾನು ಭಾವಿಸ್ತೀನಿ ಹೊರತಾಗಿ ಅದೊಂದು ನಶ್ವರ ಪದಾರ್ಥ ಅಂತ ನಾನು ಯಾವತ್ತೂ ಕೂಡ ಭಾವಿಸೋದೇ ಇಲ್ಲ. ಯಾಕೆ ಅಂತಂದರೆ ನೋಡಿ, ಇವತ್ತಿನ ದಿವಸ ನಮಗೆ ನೋವು, ನಲಿವು, ಸಂಕಷ್ಟ, ಬಹಳ ಮನಸ್ಸಿಗೆ ತುಂಬ ನೋವಾದಾಗ ಒಬ್ಬ ಮನುಷ್ಯನ ಹತ್ರ ನಾವು ಹೇಳಿದಾಗ ಅಷ್ಟು ಸಮಾಧಾನ ಆಗುತ್ತೋ ಬಿಡುತ್ತೋ, ಪ್ರಕೃತಿಯಲ್ಲಿ ಒಂದು ಮರದ ಮುಂದೆ ನಿಂತ್ಕೊಂಡು ಮರವನ್ನು ತಬ್ಬಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಆ ಮರದ ಜೊತೆ ಹಂಚಿಕೊಂಡ್ರೆ ನಿಜಕ್ಕೂ ತಮಗೇ ಗೊತ್ತಿಲ್ಲದೇ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಇರುತ್ತಂತೆ. ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ನೆಗೆಟಿವಿಟಿನ ಮರಗಳು ಅಟ್ರ್ಯಾಕ್ಟ್ ಮಾಡ್ತವಂತೆ. ಎಂತಹ ಅದ್ಭುತ, ಇನ್ನೆಷ್ಟು ಶಕ್ತಿ ಇದೆ ಪ್ರಕೃತಿಯಲ್ಲಿ. ಇವತ್ತಿನ ದಿವಸ ನೋಡಿ, ಕೆಲವೊಂದು ಸತಿ ತೀರಾ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಒಂದು ವಿಚಾರ ಏನಪ್ಪ ಅಂತಂದರೆ ನೋಡಿ, ನಾವು ಎಷ್ಟೋ ಪಿಕ್ಚರ್ಗಳನ್ನು ನೋಡ್ತೀವಿ, ಮೂವಿಗಳನ್ನು ನೋಡ್ತೀವಿ ಅಲ್ವಾ? ನೋಡಿದ್ರೆ ತಮ್ಗೆ ಅದರಲ್ಲಿ ಒಂದಷ್ಟು ಈ ಒಂದು ಫೀಲಿಂಗ್ ಸಿಚುವೇಶನ್ಗಳು ಬಂದಾಗ ಅಂತಂದರೆ ಅದರಲ್ಲಿ ಬಹಳ ಮನನೊಂದಿರ್ತಕ್ಕಂಥ ಒಂದಿಷ್ಟು ಚಿತ್ರಣಗಳು ಬಂದಾಗ ತಾವು ಅದರಲ್ಲಿ ಗಮನಿಸ್ಬೋದು. ಸಾಧಾರಣವಾಗಿ ಏನೇ ಆದ್ರೂ ಕೂಡ ಎಲ್ಲೋ ಪ್ರಕೃತಿಯ ತಾಯಿಯ ಮಧ್ಯ ಅಥವಾ ಪ್ರಕೃತಿಯ ಮಡಿಲಿನಲ್ಲೋ ಎಲ್ಲಾದರೂ ವಾಟರ್ಫಾಲ್ಸ್ ಹತ್ರನೋ ಇಲ್ಲ ಅಂತಂದರೆ ಬಹಳ ಸುಂದರವಾಗಿರ್ತಕ್ಕಂಥ ದಟ್ಟ ಅರಣ್ಯದ ಮಧ್ಯದಲ್ಲಿ ಯಾರಾದರೂ ಒಬ್ಬರ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರೆ ಆ ಕ್ಯಾರೆಕ್ಟರ್ನ ನಾವು ಅಲ್ಲಿ ಬಿಂಬಿಸ್ತೀವಿ. ಏನಕ್ಕೋಸ್ಕರ ಅಂತಂದರೆ ಆ ಪ್ರಕೃತಿ ತಾಯಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ನೋವಿಗೂ ಕೂಡ ಸ್ಪಂದಿಸ್ತಾಳಂತೆ ತಾಯಿ. ಅದಕ್ಕೋಸ್ಕರ ನನ್ನ ಭಾವನೆ ಏನಪ್ಪ ಅಂತಂದರೆ, ಮನುಷ್ಯರಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಇದೆಲ್ಲದರ ಜೊತೆ ಜೀವರಾಶಿ ಎಂಬತಕ್ಕಂಥ ವಿಚಾರಕ್ಕೆ ಬಂದರೆ ನಾನು ಇಂತಹದ್ದೊಂದು ವನಸಿರಿಗಳನ್ನು ಕೂಡ ನಾನು ಜೀವರಾಶಿ ಅಂತಲೇ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ ಇಂತಹ ವನಸಿರಿಗಳಿಂದ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಇದ್ದೇವೆ. ಮಾತನಾಡ್ತಕ್ಕಂಥ ವನಸಿರಿ, ಜೀವ ಇಲ್ಲದೆ ಹೋದರೆ ಮಾತನಾಡಲಿಕ್ಕಾಗತ್ತಾ? ಅಸಾಧ್ಯ. ಹಾಗಾಗಿ ಅಂತಹ ತಾಯಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಈ ಒಂದು ಸಮಯ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಜೊತೆಗೆ ಮಾತನಾಡ್ತಕ್ಕಂಥ ವನಸರಿಗೂ ಕೂಡ ತಾಯಿಗಾಗಲಿ, ಶಾರದಾದೇವಿಗಾಗಲಿ, ಪಂಚಾಂಗಕ್ಕಾಗಲಿ, ಪರಮೇಶ್ವರನಿಗಾಗಲಿ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ.
ಇನ್ನು ಬಹಳ ವಿಶೇಷವಾಗಿ ಭಗವಂತನಿಗೆ ಪೂಜಾನುಷ್ಠಾನವನ್ನೇನೋ ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. 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 ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೋ ಕಾರ್ತೀಕ ಮಾಸ ಶುಕ್ಲಪಕ್ಷ 10-11-2024 ಭಾನುವಾರ, ಬಹಳ ವಿಶೇಷವಾಗಿ ಧನಿಷ್ಠಾ ನಕ್ಷತ್ರ. ಇವತ್ತಿನ ದಿವಸ ಧನಿಷ್ಠಾ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಭಾನುವಾರ ಧನಿಷ್ಠಾ ನಕ್ಷತ್ರ. ಇವತ್ತಿನ ದಿವಸ ಧನಿಷ್ಠಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಮತ್ತು ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಆಶೀರ್ವಾದದೊಂದಿಗೆ ಮತ್ತು ನನ್ನ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ, ನಿಮ್ಮ ಮೇಲಿರಲಿ, ಭಗವಂತನ ಅನುಗ್ರಹ ಇರಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಅದರ ಜೊತೆಗೆ ಕಾರ್ತೀಕ ಮಾಸ ಪ್ರತಿ ಸತಿನೂ ಕೂಡ ಆ ಮಾಸಗಳು ಬಂದಾಗ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ವೈಶಿಷ್ಟ್ಯತೆಗಳು ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಅದರ ಜೊತೆಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸದಾಕಾಲ ರಾರಾಜಿಸ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ, ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ಇದೀಗ ಇಷ್ಟು ದಿನ ದೇವಿಯ ಸಾನ್ನಿಧ್ಯ ಆಗಿರ್ತಕ್ಕಂಥದ್ದಿತ್ತು ಮಹರ್ಷಿವಾಣಿ ಕಾರ್ಯಕ್ರಮ. ಇನ್ನು ಕಾರ್ತಿಕ ಮಾಸ ಮುಗಿಯುವ ತನಕನೂ ಕೂಡ ಶಿವನ ಸಾನ್ನಿಧ್ಯ ಆಗೋಗಿದೆ ಈ ದೇಗುಲ. ನೋಡಿ, ಈ ದೇಗುಲಕ್ಕಿರ್ತಕ್ಕಂಥ ಶಕ್ತಿ, ಇಲ್ಲಿ 300 ಮುಕ್ಕೋಟಿ ದೇವತೆಗಳ ಆವಾಹನೆಯೂ ಕೂಡ ಆಗುತ್ತೆ, ಆರಾಧನೆಯೂ ಕೂಡ ಆಗುತ್ತೆ ಸದಾಕಾಲ. ಹಾಗಾಗಿ ಇಂತಹ ಪುಣ್ಯದ ದೇಗುಲದ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಕಾರ್ತಿಕ ಮಾಸದಲ್ಲಿ ಮಾಡ್ತಕ್ಕಂಥ ದೀಪೋತ್ಸವ ತಮ್ಮೆಲ್ಲರ ಜೀವನದಲ್ಲೂ ಕೂಡ ಬೆಳಕನ್ನು ತಂದುಕೊಡಲಿ, ಅಂಧಕಾರವನ್ನು ದೂರ ಮಾಡಲಿ. ಆ ಕತ್ತಲು ಎಂಬತಕ್ಕಂಥ ಒಂದು ಭಯ, ಭೀತಿ ಇದೆಲ್ಲವೂ ಕೂಡ ದೂರ ಆಗಿ ಸುಖ, ಶಾಂತಿ, ನೆಮ್ಮದಿ ಎಂಬತಕ್ಕಂಥ ಒಂದು ಬೆಳಕು ತಮ್ಮೆಲ್ಲರ ಜೀವನದಲ್ಲೂ ಕೂಡ ಬೆಳಗಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ, ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ವನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಿರತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವನ್ನ ಇದೆಲ್ಲವೂ ಕೂಡ ಬಹಳ ವಿಭಿನ್ನವಾಗೇ ಇದೆ. ಮಧ್ಯಭಾಗದಲ್ಲಿ ಅದರ ಚಲನವನ್ನು ಸೃಷ್ಟಿ ಮಾಡ್ತಾ ಇದೆ, ಬಲಭಾಗಕ್ಕೆ ಇದೆ. ಆದರೆ ಬಹಳ ಸ್ಲೋ ಅಂತಂದರೆ ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಕೂಡ ಬಹಳ ಮಂದಗತಿಯಿಂದ ಸಾಕ್ತಾ ಇರ್ತಕ್ಕಂಥದ್ದಿದೆ, ಬಹಳ ಸ್ಲೋ ಇರ್ತಕ್ಕಂಥದ್ದಿದೆ, ಸಾಕಷ್ಟು ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದಿದೆ ವೃಷಭ ರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು. ಅಷ್ಟಾಗಿ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಎಡುತ್ತಕ್ಕಂಥದ್ದಿರುತ್ತೆ, ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ. ಈಗೀಗ ಎಡಭಾಗದಲ್ಲಿ ಅದರ ಚಲನವನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ಮಧ್ಯಾಹ್ನ 12 ಗಂಟೆ ನಂತರ ಇರೋದರಲ್ಲಿ ಸ್ವಲ್ಪ ಮತ್ತಷ್ಟು ಚಂಚಲಿತರಾಗ್ತೀರಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ಸ್ವಲ್ಪ ಜೋಪಾನ. ಹಾಗಾಗಿ ತಾವು ಇವತ್ತಿನ ದಿವಸ ಏನೇ ಒಂದು ವಿಚಾರ ಇರಲಿ, ಯಾವುದೇ ಒಂದು ಕೆಲಸದ ಪ್ರಾರಂಭ ಆಗಲಿ, 12 ಗಂಟೆ ಒಳಗಡೆ ಅದನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಇಲ್ಲ ಅಂತಂದರೆ ಅದನ್ನು ಮುಗಿಸ್ಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ದೂರವಾರ ಪ್ರಯಾಣ ಮಾಡಬೇಕಾದ್ರೂ ಕೂಡ 12 ಗಂಟೆ ಒಳಗಡೆ ಆದರೆ ಯಾವ ಸಮಯದಲ್ಲಾದ್ರೂ ಕೂಡ ಬಿಡ್ತಕ್ಕಂಥದ್ದು ಸಂತೋಷ. 12 ಗಂಟೆ ಮೇಲೆ ಆದಷ್ಟು ಪ್ರಯಾಣವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಬೇಡ, ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಎಂಥದ್ದೇ ಪರಿಸ್ಥಿತಿ ಇದ್ರೂ ಕೂಡ, ಎಂಥ ಕೆಲಸಗಳಿದ್ರೂ ಕೂಡ ಆದಷ್ಟು ಬೇಗ ಮುಗಿಸ್ಕೊಂಡು 12 ಗಂಟೆ ಒಳಗಡೆ ಬಿಡ್ತಕ್ಕಂಥದ್ದೇ ಬಹಳ ಉತ್ತಮ. ಇನ್ನು ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಕೂಡ 12 ಗಂಟೆ ಒಳಗಡೆ ತಾವು ಏನು ಕೆಲಸ ಮಾಡಿದ್ರೂ ಕೂಡ ಸೂಪರ್, ಇರೋದ್ರಲ್ಲಿ ಪರವಾಗಿಲ್ಲ. ಸ್ವಲ್ಪ ನಿಧಾನ ಆದ್ರೂ ಕೆಲಸ ಆಗುತ್ತೆ. ಆದರೆ 12 ಗಂಟೆ ನಂತರ ತಾವು ಏನೊಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಎಲ್ಲೋ ಒಂದು ಕಡೆ ಕೈ ಸುಟ್ಕೊಳ್ತಕ್ಕಂಥದ್ದಿರುತ್ತೆ, ಸ್ವಲ್ಪ ಜೋಪಾನ, ಸಮಸ್ಯೆಗಳು ತಂದಿದ್ದ ಬುದ್ಧಿ ಅಂತಲೇ ಹೇಳ್ಬೋದು. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಮಗೊಂದು ಪರಿಹಾರದ ಮಾರ್ಗ ಅಂತ ನಾನು ತಿಳಿಸೋದಾದರೆ, ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ತಮ್ಮ ವಾಸ್ತುಗೃಹದಲ್ಲಿ ವಿಳೆದೆಲೆ ಇದ್ದೇ ಇರುತ್ತೆ. ವಿಳೆದೆಲೆ ಇಲ್ಲ ಅಂತಂದರೆ ಅದನ್ನು ತೊಗೊಂಡು ಬನ್ನಿ. ವಿಳೆದೆಲೆಯಲ್ಲಿ 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಜೊತೆಗೆ 2 ಲವಂಗ, 2 ಕಾಳುಮೆಣಸು, ಇದಿಷ್ಟನ್ನು ಕೂಡ ವಿಳೆದೆಲೆಯಲ್ಲಿ ಹಾಕ್ಕೊಂಡು ಒಂಚೂರು ಅರಿಶಿನ ಕುಂಕುಮ ಅದರೊಳಗಡೆ ಹಾಕಿ, ತಾವು ವಿಳೆದೆಲೆಯ ಮೇಲ್ಭಾಗದಲ್ಲಿ ಅದೆಲ್ಲ ಹಾಕಿರ್ತೀರಲ್ಲ, ಕೆಳಭಾಗಕ್ಕೆ ಒಂಚೂರು ಧೂಪವನ್ನು ತೋರಿಸಿ. ಧೂಪವನ್ನು ತೋರಿಸ್ಬೇಕಾದ್ರೆ ಕ್ಲೀಂ ಶ್ರೀಂ ಐಂ, ಕ್ಲೀಂ ಶ್ರೀಂ ಐಂ, ಕ್ಲೀಂ ಶ್ರೀಂ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿಮ್ಮ ಶಕ್ತಿ ಅನುಸಾರ ಪಠನೆಯನ್ನು ಮಾಡಿ, ಅದಾದ ಮೇಲೆ ಆ ಎಲೆಯನ್ನು ನೀಟಾಗಿ ಮಡಚ್ಕೊಂಡು ಗಂಡು ಮಕ್ಕಳು ತಾವು ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ. ಅದು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ಳುತ್ತೆ. ಹೆಣ್ಣು ಮಕ್ಕಳಾದರೆ ತಮ್ಮ ಬ್ಯಾಗ್ನಲ್ಲಾದರೂ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಪಟ್ಟಣದ ಆಕಾರ ಕಟ್ಟಬೇಕಾದ್ರೆ ಎಲೆ ಸಾಧಾರಣವಾಗಿ ಓಪನ್ ಆಗೋಗುತ್ತೆ. ಹಾಗಾಗಿ ಹಸಿ ದಾರದೊಂಡೆಯ ಸಹಾಯದಿಂದ ಅದನ್ನು ಕಟ್ಕೊಂಡು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಹೋಗಿದ್ದೆ ಆದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ನಿಮಗೆ ದಯಪಾಲಿಸ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಳಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಿರತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಸ್ವಲ್ಪ ಜೋಪಾನವಾಗಿರಬೇಕು. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಎಡಭಾಗದಲ್ಲಿ ಅದರ ಚಲನವಲನ ಇದೆ, ಸಂಪೂರ್ಣವಾಗಿ ಮಧ್ಯಭಾಗದಲ್ಲಿರ್ತಕ್ಕಂಥದ್ದಿದೆ. ಸಾಕಷ್ಟು ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ವಿದ್ಯಾರ್ಥಿಗಳು ತಾವು ಇವತ್ತಿನ ದಿವಸ ಆದಷ್ಟು ಓದಿನ ಕಡೆ ಹೆಚ್ಚಾಗಿ ಗಮನ ವಹಿಸಲಿಕ್ಕೆ ಆಗೋದಿಲ್ಲ. ತಮಗೂ ಕೂಡ ಸ್ವಲ್ಪ ಮನಸ್ಥಿತಿಗಳು ಬದಲಾಗ್ತಕ್ಕಂಥದ್ದಿರುತ್ತೆ. ಹಿರಿಯರ ಕೈಲೋ ಇಲ್ಲ ಅಂತಂದರೆ ತಂದೆ ತಾಯಿ ಕೈಲೋ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಬಯಸ್ಕೊಳ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ. ಇನ್ನು ಮನೆಯಲ್ಲಿರ್ತಕ್ಕಂಥವ್ರು ತಾವು ದಾಂಪತ್ಯ ಜೀವನದಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಕಲಹಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ. ಹಿರಿಯರಿಗೆ ಗೌರವಿಸ್ತಕ್ಕಂಥದ್ದು ಬಹಳ ಉತ್ತಮ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಉದ್ಯೋಗ ವ್ಯಾಪಾರ ಸಾನ್ನಿಧ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗ್ತಾನೆ ಇರುತ್ತೆ. ಹಾಗಾಗಿ ಇಂತಹ ಸಮಯದಲ್ಲಿ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ತಾಳ್ಮೆ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಇದೆಲ್ಲವೂ ಕೂಡ ಜಾಸ್ತಿನೇ ಅತ್ಯವಶ್ಯಕ. ಅದರಲ್ಲೂ ತಾಳ್ಮೆ ಅಂತಲೂ ಕೂಡ ಬಹಳಷ್ಟು ಬೇಕೇ ಬೇಕು. ಎಷ್ಟೇ ಆದರೂ ಈ ಒಂದು ಮನಸ್ಸಿನ ಸ್ಥಿತಿಯನ್ನು ಜೋಪಾನವಾಗಿ ಇಟ್ಕೊಳ್ಳಿಕ್ಕೆ ಕಾರಣ ಯಾರಪ್ಪ? ನಮ್ಮ ಮನಸ್ಸನ್ನು ಒಂದು ಹಿಡಿತಕ್ಕೆ ತೊಗೊಂಡು ಬರಬೇಕಂತಂದರೆ ಕಾರಣ ಯಾರಪ್ಪ? ಚಂದ್ರಶೇಖರ. ಎಷ್ಟೇ ಆದರೂ ಚಂದ್ರ ಮನಸ್ಕಾರಕ. ಹಾಗಾಗಿ ಚಂದ್ರಶೇಖರನ ಆರಾಧನೆಯನ್ನು ಮಾಡಿದ್ದೆ ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ಶಿವನ ಸಾನ್ನಿಧ್ಯಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಒಂದು ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರ, ಒಂದು ಬಿಳಿಯ ವಸ್ತ್ರದಲ್ಲಿ ಒಂದು ಚೂರು ಅಕ್ಕಿ, ಗೋಧಿ, ಜೊತೆಗೆ ಒಂಚೂರು ಮೊಸರು, ಹಾಲು, ಇದಿಷ್ಟೂ ಕೂಡ ಭಗವಂತನ ಸಾನ್ನಿಧ್ಯಕ್ಕೆ ಗೋಧಿ ಮತ್ತು ಅಕ್ಕಿ ಮಾತ್ರ ಬಿಳಿ ಬಟ್ಟೆನಲ್ಲಿ ಕಟ್ಟಿಬಿಡಬೇಕು. ಬಿಳಿ ಬಟ್ಟೆನಲ್ಲಿ ಕಟ್ಬಿಟ್ಟು ಒಂದು 2 ಹಿಡಿ ಅಕ್ಕಿ 2 ಹಿಡಿ ಗೋಧಿ ತೊಗೊಳ್ಳಿ ಸಾಕು.
ಅದನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಅದನ್ನು ಈಗಲೇ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಪದಾರ್ಥಗಳೆಲ್ಲವನ್ನು ಕೂಡ ತಗೊಂಡು ಮನೆಯಲ್ಲಿಡಿ, ಅದನ್ನು ಸಂಜಾ ಕಾಲ ಶಿವನ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥದ್ದು. ಈ ಒಂದು ಅನುಷ್ಠಾನವನ್ನು ಮಾಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಇದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ಆದರೆ ತಾವು ಬಹಳ ಜೋಪಾನವಾಗಿ ಇವತ್ತಿನ ದಿವಸ ನಿಮ್ಮ ಜೀವನವನ್ನು ಸಾಗಿಸ್ತಕ್ಕಂಥದ್ದೇ ಉತ್ತಮ. ನಾನು ತಿಳಿಸಿರ್ತಕ್ಕಂಥ ತಂತ್ರಸಾದ ಆಚರಣೆಯನ್ನು ಮಾಡ್ಕೊಳ್ಳಿ, ಇರೋದರಲ್ಲಿ ಒಂದಷ್ಟು ನೆಮ್ಮದಿ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವನ್ನು ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿದೆ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ನಿಜಕ್ಕೂ ಚೆನ್ನಾಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿದೆ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಪರಮೇಶ್ವರನ ಅನುಗ್ರಹದಿಂದ ನಿಮ್ಗೆ ಇರ್ತಕ್ಕಂಥದ್ದಿದೆ. ಹಾಗಾಗಿ ತಾವು ಇವತ್ತಿನ ದಿವಸ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದು ನಿರ್ವಿಘ್ನವಾಗಿ ಕಾರ್ಯಸಿದ್ಧಿ ಆಗಬೇಕಲ್ವಾ. ಜೊತೆಗೆ ಎಷ್ಟೇ ಆದರೂ ಶಿವನ ಪುತ್ರ ಗಣಪನ ಆರಾಧನೆಯನ್ನು ಮಾಡಿದ್ದೆ ಆದರೆ ತಮ್ಮ ಇಷ್ಟಾರ್ಥಗಳು ಮತ್ತಷ್ಟು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ತಾವು ಏನೊಂದು ಕೆಲಸವನ್ನು ಅಂದ್ಕೊಂಡ್ರೂ ಕೂಡ ಅದನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು. ಜೊತೆಯಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ನಾನು ಏನಕ್ಕೆ ತಮ್ಮೆಲ್ಲರಿಗೂ ಕೂಡ ಹೇಳಿದೆ ಅಂತಂದರೆ, ಏನೊಂದು ವಿಚಾರವಾಗಿ ನಾವು ಮುಂದುವರಿಬೇಕಾದ್ರೂ ಕೂಡ ಸ್ವಲ್ಪ ಭಯ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಏನಾಗೋಗುತ್ತೋ ಎತ್ತೋ ಎಂಬತಕ್ಕಂಥ ಒಂದು ಭಯದಲ್ಲಿ ಎಲ್ಲೋ ಒಂದು ಕಡೆ ತಾವು ಹಿಂದೆ ಉಳ್ಕೊಂಡ್ಬಿಡ್ತೀರಿ. ಹಾಗಾಗಿ ಆದರೆ ಯಾವೇ ರೀತಿ ಸಮಸ್ಯೆಗಳು ಕೂಡ ಬಂದಿರತಕ್ಕಂಥದ್ದಲ್ಲ. ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಿ, ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿ ತಾವು ಮುಂದುವರೆದಿದ್ದೆ ಆದರೆ ಸಮಸ್ಯೆಗಳು ಬೆಟ್ಟದಷ್ಟಿರಲಿ, ಅದೆಲ್ಲವೂ ಕೂಡ ಮಂಜಿನ ಗಡ್ಡೆ ಹೇಗೆ ನೀರಾಗಿ ಕರಗಿ ಹೋಗುತ್ತೋ ಅದೇ ರೀತಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಕರಗಿ ಹೋಗಿ ನಿಮ್ಮ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವರು ಗಣೇಶನ ಆರಾಧನೆ ಜೊತೆಗೆ ತಾಯಿ ದುರ್ಗಾದೇವಿಯ ಆರಾಧನೆ, ಪರಮೇಶ್ವರನ ಸಾನ್ನಿಧ್ಯಕ್ಕೆ ಹೋದರೆ ಹೆಂಗೂ ಪಾರ್ವತಿ ಪರಮೇಶ್ವರನನ್ನು ತಾವು ದರ್ಶನವನ್ನು ಮಾಡ್ತೀರಿ. ಜೊತೆಗೆ ಗಣಪ ಅಂತೂ ಇದ್ದೇ ಇರ್ತಾರೆ. ಹಾಗಾಗಿ ಇಂತಹ ಪರಿವಾರ ಇರತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಗಣಪನಿಗೆ ಬಹಳ ವಿಶೇಷವಾಗಿ ಗರಕೆಯನ್ನು ನೀಡಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿಯಾಗಲಿ. ಪರಿವಾರದ ಸಾನ್ನಿಧ್ಯ ಅಂತಂದರೆ ಅಲ್ಲಿ ಪರಮೇಶ್ವರ, ಪಾರ್ವತಿ ಪರಮೇಶ್ವರರು ಇದ್ದೇ ಇರ್ತಾರೆ. ತಾಯಿ, ಅಪ್ಪ, ಮಗ 3 ಜನನೂ ಕೂಡ ಇದ್ದರೆ ಅದು ಸಂತೋಷ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಸಾಧಾರಣವಾಗಿ ತಾವು ಶಿವ ಪಂಚಾಯತನ ಅಂತ ಕೇಳಿರ್ತೀರಿ. ಅಂತಹ ಸಾನ್ನಿಧ್ಯಕ್ಕೆ ಹೋದರೆ ಇವತ್ತಿನ ದಿವಸ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಗ್ನ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನ ಮನನ ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಮಧ್ಯಭಾಗದಲ್ಲಿ ಅಂತಂದರೆ ಸಂಪೂರ್ಣವಾಗಿ ತಲೆಯನ್ನು ಎತ್ತು ನಿಂತ್ಕೊಂಡಿರ್ತಕ್ಕಂಥದ್ದಿದೆ. ಈ ಕಡೆ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದಿಷ್ಟು ಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದಿದೆ. ಬಲಭಾಗಕ್ಕೂ ಇಲ್ಲ, ಎಡಭಾಗಕ್ಕೂ ಇಲ್ಲ, ಮಧ್ಯಭಾಗದಲ್ಲಿ ಸುಮ್ಮನೆ ನಿಂತ್ಕೊಂಡಿರ್ತಕ್ಕಂಥದ್ದಿದೆ. ಹಾಗಾಗಿ ಇಂತಹ ಪರಿಸ್ಥಿತಿಗಳಲ್ಲಿ ಏನಾಗುತ್ತೆ, ಸಿಂಹರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಏನಪ್ಪ ಅಂತಂದರೆ ಇವತ್ತಿನ ಸಹ ತಮ್ಮ ಶ್ರಮ ಅಂತೂ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ತಮ್ಮ ಕೆಲಸಗಳು ಅಷ್ಟೇ ಕಡೆಯ ಹಂತದವರೆಗೂ ಕೂಡ ಬರ್ತಕ್ಕಂಥದ್ದಿರುತ್ತೆ. ಆದರೆ ಅದು ಕಾರ್ಯಸಿದ್ಧಿ ಆಗದೆ ಅದು ಹಾಗೇ ನಿಂತು ಹೋಗ್ತಕ್ಕಂಥದ್ದಿರುತ್ತೆ. ಆದರೆ ಅಲ್ಲಿ ತಾವು ಒಂದಿಷ್ಟು ಪರಿಹಾರದ ಮಾರ್ಗಗಳನ್ನು ಅನುಸರಿಸಿದ್ದೆ ಆದರೆ ಆ ಕೆಲಸವನ್ನು ಕೂಡ ತಾವು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ಬಹುದು ನಿಸ್ಸಂದೇಹವಾಗಿ. ಇದರಲ್ಲಿ ಏನಪ್ಪ ಅಂತಂದರೆ ತಾವು ಒಂದು ಸತಿ ಹಿಡಿದ ಕೆಲಸವನ್ನು ಬಿಡದೀರ ಕಾರ್ಯಸಿದ್ಧಿಪಡಿಸ್ಕೊಳ್ಳೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಒಂದು ಕೆಲಸ ಪ್ರಾರಂಭ ಮಾಡಿ ಅದಿನ್ನೇನು ಕಡೆ ಹಂತ ತನಕ ಬಂದು ಇನ್ನೇನು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಸ್ವಲ್ಪ ನಿಧಾನಕ್ಕೆ ಆಗ್ತಾ ಇದೆ ಅಂತಂದರೆ ಅದನ್ನ ಅಲ್ಲೇ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದಲ್ಲ. 2 ದೋಣಿಗಳಲ್ಲಿ ತಾವು ಪ್ರಯಾಣವನ್ನು ಮಾಡಿದ್ದೆ ಆದರೆ ಇವತ್ತಿನ ಸಹ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಕೆಲಸದ ಕುರಿತಾಗಿ ಆಲೋಚನೆಯನ್ನು ಮಾಡಿ ಬಿಂಬಿಡಿದಿರ ಅದರ ಹಿಂದೆಗಡೆ ಬಿದ್ದು ತಾವು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋದ್ರ ಬಗ್ಗೆ ಮುಂದುವರೆದಿದೆ ಆದರೆ ತಾವು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ಆಗಿರ್ಬೋದು, ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥದ್ದಾಗಿರ್ಬೋದು, ಕೋರ್ಟು ಕಚೇರಿ ಎಂಬತಕ್ಕಂಥ ವಿಚಾರ ಆಗಿರ್ಬೋದು, ಇಲ್ಲ ಅಂತಂದರೆ ವ್ಯಾಪಾರದಲ್ಲೂ ಕೂಡ ತಾವು ಇವತ್ತಿನ ದಿವಸ ಆದಷ್ಟು ಒಂದಿಷ್ಟು
ನನಗೆ ಲಾಭವೇ ಇರಬೇಕು, ಲಾಭ ಮಾತ್ರನೇ ಇರಬೇಕು, ಇವತ್ತಿನ ದಿವಸ ಎಲ್ಲ ನಾನು ಅಂದ್ಕೊಂಡಿರೋದೇ ಆಗಬೇಕು ಅಂತಂದರೆ ಎಲ್ಲೂ ಒಂದು ಕಡೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ಲಾಭ ನಷ್ಟ ಇದೆರಡೂ ಕೂಡ ನಮ್ಮೆರಡು ಕೈಗಳಂತಲೇ ಇರಬೇಕು. ಈ ಕೈ ಬಿಟ್ಟರೆ ಈ ಕೈ ಇರೋದಕ್ಕಾಗೋದಿಲ್ಲ, ಈ ಕೈ ಬಿಟ್ಟರೆ ಈ ಕೈ ಇರೋದಕ್ಕಾಗೋದಿಲ್ಲ. ಎರಡೂ ಹಸ್ತಗಳು ಸೇರಿದ್ರೆ ಮಾತ್ರ ಒಂದು ಚಪ್ಪಾಳೆ ಹಾಕ್ತಕ್ಕಂಥದ್ದು. ಹಾಗಾಗಿ ಒಂದೇ ಹಸ್ತದಲ್ಲಿ ತಾವು ಚಪ್ಪಾಳೆಯನ್ನು ಹೊಡಿಲಿಕ್ಕಾಗೋದಿಲ್ಲ. ಹಾಗಾಗಿ ಲಾಭ ನಷ್ಟ ಇದೆರಡರ ಸರಿಸಮ ಪ್ರಮಾಣದ ಪ್ರಯಾಣದಲ್ಲಿ ತಾವು ಮುಂದುವರೆದಿದ್ದೆ ಆದರೆ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ತಾವು ಎಲ್ಲೋ ಒಂದು ಕಡೆ ಮೇಲಧಿಕಾರಿಗಳಿಂದ ಒಂದಿಷ್ಟು ಒತ್ತಡಕ್ಕೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ಆದರೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಅದು ಅಷ್ಟೇ ಒಂದು ಸ್ವಲ್ಪ ಸಮಯದವರೆಗೂ ಮಾತ್ರ. ಅದಾದ ಮೇಲೆ ತಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಕಂದು ಬಣ್ಣದ ಗೋಮಾತೆ ಇದ್ದರೆ ಅದಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸಿಕ್ಕಿದ್ರೆ ಸಂತೋಷ, ಇಲ್ಲ ಅಂತಂದರೆ ಯಾವ ವರ್ಣದಲ್ಲಿರ್ತಕ್ಕಂಥ ಹಸು ಆದ್ರೂ ಕೂಡ ಪರವಾಗಿಲ್ಲ, ಅದಕ್ಕೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗೋಮಾತೆಯ ಅನುಗ್ರಹ ನಿಮಗಿದ್ದಿದ್ದೆ ಆದರೆ ಇವತ್ತಿನ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಿರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಸ್ಪಷ್ಟವಾಗಿದೆ. ಏನಪ್ಪಾ ಅಂತಂದರೆ ಸ್ವಲ್ಪ ಜೋಪಾನವಾಗಿರಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ತಾವಂದುಕೊಂಡಿರ್ತಕ್ಕಂಥ ಮಟ್ಟಿಗೆ ಅಷ್ಟಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೆಲ್ಲ ಸ್ವಲ್ಪ ಜೋಪಾನ ಆಗ್ತಕ್ಕಂಥ ಹೆಜ್ಜೆಯಲ್ಲಿ ಖಂಡಿತ ಇಡುತ್ತಕ್ಕಂಥವ್ರು ಇರ್ತೀರಿ. ಸಮಸ್ಯೆಗಳು ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಇನ್ನು ತಾವು ಇವತ್ತಿನ ದಿವಸ ಮಾರ್ಗ ಮಧ್ಯದಲ್ಲೂ ಕೂಡ ತಾವು ಓಡಾಡಬೇಕಾದ್ರೂ ಕೂಡ ಎಡುತ್ತಕ್ಕಂಥವ್ರು ಇರ್ತೀರಿ. ನಿಮ್ಮ ಮನಸ್ಥಿತಿ ಒಂದು ಕಡೆ ಇರತಕ್ಕಂಥದ್ದಲ್ಲ, ನಿಮ್ಮ ದೇಹ ಮಾತ್ರ ಇಲ್ಲಿರುತ್ತೆ, ಮನಸ್ಸಿನ ಆಲೋಚನೆಗಳು ಬೇರೊಂದು ಕಡೆನೇ ಇರುತ್ತೆ. ಹಾಗಾಗಿ ಅದರಲ್ಲೂ ನೋಡಿ, ತಾವು ಕೂತ ಜಾಗದಲ್ಲಿ ಆಲೋಚನೆ ಮಾಡುವಂಥದ್ದು ಬೇಡ. 10 ಜನ ಓಡಾಡ್ತಕ್ಕಂಥ ಸಾನ್ನಿಧ್ಯದಲ್ಲಿ ತಾವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಆಗಲಿ, ಇಲ್ಲ ಅಂತಂದರೆ ಮಾರ್ಗ ಮಧ್ಯದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ, ಡ್ರೈವಿಂಗ್ ಮಾಡಬೇಕಾದ್ರೆ, ಗಾಡಿ ಚಲಾಯಿಸಬೇಕಾದ್ರೆ ಆಗಲಿ, ಇಂತಹದನ್ನು ತಮ್ಮ ಮನಸ್ಸಿಗೆ ಹಾಕೋತಕ್ಕಂಥದ್ದು ಬೇಡ. ಯಾವ ಕೆಲಸ ಮಾಡ್ತಾ ಇದ್ದೀರಿ ಅದರ ಬಗ್ಗೆ ಹೆಚ್ಚಿನಷ್ಟು ಗಮನವನ್ನು ವಹಿಸ್ತಕ್ಕಂಥದ್ದೇ ಬಹಳ ಉತ್ತಮ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥ ಇರ್ತೀರಿ. ಯಾರಾದರೂ ಸಾಧಾರಣವಾಗಿ ಬಹಳ ಕೀರು ಧ್ವನಿನಲ್ಲಿ ಮಾತಾಡಿದ್ರೂ ಕೂಡ ಆಗಲಿ, ಇಲ್ಲಾಂತಂದರೆ ಏರು ಧ್ವನಿನಲ್ಲಿ ಮಾತಾಡಿದ್ರೂ ಕೂಡ ಆಗಲಿ, ತಾವು ಸಡನ್ನಾಗಿ ಗಾಬರಿ ಬಿದ್ದೋಗ್ತೀರಿ. ಹಾಗಾಗಿ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನ ಮೇಲೆ ಒಂದಿಷ್ಟು ಪ್ರಭಾವ ಬೀರತಕ್ಕಂಥದ್ದು ಇರುತ್ತೆ. ವಿಚಾರಧಾರೆ ಚಿಕ್ಕದಾದ್ರೂ ಕೂಡ ಬಹಳ ಬೇಗ ಕೋಪಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ಬಹಳ ಬೇಗ ಶಾರ್ಟ್ ಟೆಂಪರ್ ರೀತಿ ವರ್ಕ್ ಮಾಡ್ತಕ್ಕಂಥದ್ದು ಇರುತ್ತೆ ಇವತ್ತು ದಿವಸ ನಿಮ್ಮ ಆಲೋಚನೆಗಳು. ಹಾಗಾಗಿ ಸ್ವಲ್ಪ ಜೋಪಾನ. ಇಂತಹ ಪರಿಸ್ಥಿತಿಗಳಲ್ಲಿ ಏನಪ್ಪ ಅಂತಂದರೆ ಆದಷ್ಟು ಒಬ್ಬಂಟಿತನದಿಂದ ಇರ್ತಕ್ಕಂಥದ್ದು ಬೇಡ. ಒಬ್ಬೊಬ್ಬರೇ ಏನೋ ಆಲೋಚನೆ ಮಾಡ್ತಕ್ಕಂಥದ್ದು ಬೇಡ. ತಮಗಿಷ್ಟ ಇದೆಯೋ ಇಲ್ವೋ 10 ಜನ ಜೊತೆನೇ ನಿಂತ್ಕೊಳ್ಳಿ, 10 ಜನ ಜೊತೆನೇ ಬೆರೀರಿ, ಅವರಷ್ಟು ಕುಟುಂಬಸ್ಥರ ಜೊತೆ ಒಂದಿಷ್ಟು ಕಾಲ ಕಳೀರಿ, ಸಮಯ ಕಳೀರಿ. ಆದಷ್ಟು ಒಬ್ಬಂಟಿತನವಾಗಿ ಕೂಡ್ತಕ್ಕಂಥದ್ದು, ಒಬ್ಬೊಬ್ಬರೇ ಏನೋ ಆಲೋಚನೆ ಮಾಡ್ತಕ್ಕಂಥದ್ದು ಮಾಡಬೇಡಿ. ಅದು ನೋಡಿ, ಈ ಕ್ಷಣ ಈ ಮನಸ್ಸು ಎಂಬತಕ್ಕಂಥದ್ದು ಏನಿದೆ ಒಂದಷ್ಟು ಮಟ್ಟಿಗೆ ಮಾತ್ರ. ಅತೀತವಾಗಿರ್ತಕ್ಕಂಥ ನೋವೇನಾದರೂ ಜಾಸ್ತಿ ಆಗೋದ್ರೆ ಆಗ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇನಿದೆಯಲ್ಲ ಅದಕ್ಕೆ ಲಂಗು ಲಗಾಮ್ ಎಂಬತಕ್ಕಂಥದ್ದೇ ಇರೋದಿಲ್ಲ. ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ ಪರಿಸ್ಥಿತಿಗಳು. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ ಮಾಡ್ತಕ್ಕಂಥ ಸಾನ್ನಿಧ್ಯದಲ್ಲಾಗಿರ್ಬೋದು, ಉದ್ಯೋಗದ ಸಾನ್ನಿಧ್ಯದಲ್ಲಾಗಿರ್ಬೋದು, ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಶುಭ ಕಾರ್ಯದ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾದ್ರೆ ಆಗಲಿ, ಸ್ವಲ್ಪ ಜೋಪಾನ ಇವತ್ತಿನ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ದೂರವಾರ ಪ್ರಯಾಣ ಅಂತೂ ಬೇಡವೇ ಬೇಡ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜೋಪಾನ. ತಾವು ಇದೊಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ಜೊತೆಗೆ ಆರೋಗ್ಯದ ಸಮಸ್ಯೆಯಿಂದನೂ ಕೂಡ ಸ್ವಲ್ಪ ನರಳತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ತಲೆನೋವು ಬರ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ತಲೆಯ ಹಿಂಭಾಗ ಸ್ವಲ್ಪ ನೋವು ಬರ್ತಕ್ಕಂಥದ್ದಾಗಲಿ, ಇಂತಹ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ನೀಲಗಿರಿ ತೈಲವನ್ನು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ಬಟ್ಲಿಗೆ ನೀಲಗಿರಿ ತೈಲವನ್ನು ಹಾಕ್ಕೊಂಡು ಆ ಬಟ್ಲನ್ನು ಡೈರೆಕ್ಟಾಗಿ ತಾವು ಅಗ್ನಿಗೆ ಇಡ್ತಕ್ಕಂಥದ್ದಲ್ಲ, ಬೆಂಕಿ ಸ್ಟವ್ ಮೇಲೆ ಇಡ್ತಕ್ಕಂಥದ್ದಲ್ಲ, ಇಂದ ಕೆಳಗಡೆ ಒಂಚೂರು ನೀರು ಹಾಕಿ ಅಲ್ಲಿ ಬಿಸಿನೀರು ಕುದೀತಾ ಇರಬೇಕು. ಆ ಕುದೀತಾ ಇರತಕ್ಕಂಥ ನೀರಿನ ಮಧ್ಯದಲ್ಲಿ ಈ ಬಟ್ಲಲ್ಲಿ ಒಂಚೂರು ನೀಲಗಿರಿ ತೈಲನ್ನು ಹಾಕಿ ಅದು ಸ್ವಲ್ಪ ಹೀಟ್ ಆದಾಗ ಹೊಗೆ ಬರುತ್ತೆ. ಆ ಹೊಗೆಯನ್ನು ತಾವು ತೊಗೊಂಡಾಗ ಇರೋದರಲ್ಲಿ ಸ್ವಲ್ಪ ತಲೆನೋವಾಗಲಿ, ಇಲ್ಲಾಂತಂದರೆ ಈ ಹಿಂಭಾಗದ ನೋವಾಗಲಿ, ಇಲ್ಲಾಂತಂದರೆ ಈ ಭಾಗದಲ್ಲಿ ನೋವು ಬರ್ತಕ್ಕಂಥದ್ದು ಇರುತ್ತೆ. ಈ 2 ಹುಬ್ಬುಗಳ ಮಧ್ಯ ಭಾಗದಲ್ಲಿ ಸ್ವಲ್ಪ ನೋವಿರ್ತಕ್ಕಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದು ಇರುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮೆಡಿಸನ್ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾ ರಾಶಿ.
ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವೂ ಕೂಡ ಚೆನ್ನಾಗಿದೆ. ಸಾಕಷ್ಟು ಅಂಕು ಡೊಂಕುಗಳಿಂದ ಇರ್ತಕ್ಕಂಥದ್ದು ಇರುತ್ತೆ, ಆದರೆ ನಿಮ್ಮ ಕೆಲಸಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಏರುಪೇರು ಎಂಬತಕ್ಕಂಥದ್ದು ಇದ್ದೇ ಇದೆ, ಅದೆಲ್ಲವೂ ಕೂಡ ಇರಲೇಬೇಕು. ಎಲ್ಲವೂ ಕೂಡ ಒಂದೇ ಸಮ ಆಗಿದ್ದರೆ ಅಲ್ಲಿ ಅಷ್ಟಾಗಿ ಇಂಟ್ರೆಸ್ಟ್ ಇರೋದಿಲ್ಲ, ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಿ. ಏನಪ್ಪ ಅಂತಂದರೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗಿ ಹೋಗ್ತೀರಿ. ನಿಮ್ಗೆ ಬಂದ ಅನುಭವಗಳೇನು, ಬಂದ ಭಾಗ್ಯ ಏನು, ಅವೆಲ್ಲ ಏನೂ ಇಲ್ಲ. ಹಾಗಾಗಿ ಒಂದಿಷ್ಟು ಅಂಕುಡೊಂಕುಗಳಿಂದ ಕೂಡಿರತಕ್ಕಂಥದ್ದಿದೆ. ತಾವು ಅಷ್ಟೇ ಶ್ರಮವಹಿಸಿ ಕೆಲಸವನ್ನು ಮಾಡಿದ್ದೆ ಆದರೆ ನಿಮ್ಮ ಕೆಲಸಗಳು ಖಂಡಿತ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಜೊತೆಗೆ ತುಲಾರಾಶಿನಲ್ಲಿರ್ತಕ್ಕಂಥವ್ರು ಸೋಂಬೇರಿತನ ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಡಿ, ಆಲಸತನ ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಡಿ. ಯಾವ ಕೆಲಸವನ್ನು ಮಾಡಬೇಕು, ಯಾವುದು ನಿಮಗೆ ಕಷ್ಟ ಅನಿಸುತ್ತೋ ಅದರ ಬಗ್ಗೆ ಹೆಚ್ಚಿನಷ್ಟು ಗಮನ ವಹಿಸಿ ತಾವು ಕೆಲಸದ ಬಗ್ಗೆ ಬಿಂಬಿಡದೆ ಅದರ ಹಿಂದೆ ಬಿದ್ದು ಕೆಲಸದ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೆ ಆದರೆ ಖಂಡಿತ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ, ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ವಿಚಾರವಾಗಲಿ, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಜೊತೆಗೆ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ಒಂದಿಷ್ಟು ಸಿಹಿ ಸುದ್ದಿಗಳನ್ನು ಕೂಡ ಕೇಳ್ತಕ್ಕಂಥವ್ರು ಇರ್ತೀರಿ. ಮನಸ್ಸಿಗೆ ತುಂಬ ಸಂತೋಷವಾಗ್ತಕ್ಕಂಥ ಕ್ಷಣಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ದಾಂಪತ್ಯ ಜೀವನದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಉದ್ಯೋಗದ ಸಾನ್ನಿಧ್ಯದಲ್ಲಾಗಿರ್ಬೋದು. ಉದ್ಯೋಗದಲ್ಲೂ ಇವತ್ತಿನ ದಿವಸ ಒಂದಿಷ್ಟು ನಿಮ್ಮ ಮೇಲಧಿಕಾರಿಗಳಿಂದ ಒಂದಿಷ್ಟು ಪ್ರಶಂಸೆಯನ್ನು ಕೇಳತಕ್ಕಂಥವ್ರು ಇರ್ತೀರಿ. ವ್ಯಾಪಾರದ ಜಾಗದಲ್ಲೂ ಕೂಡ ಒಂದು ಸ್ವಲ್ಪ ಇವತ್ತಿನ ದಿವಸ ತಾವು ಪ್ರಾಫಿಟನ್ನೇ ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಲಾಸ್ ಎಂಬತಕ್ಕಂಥದ್ದು ಸ್ವಲ್ಪ ಕಡಿಮೆನೇ ಇರೋದ್ರಲ್ಲಿ ಪರವಾಗಿಲ್ಲ. ತಾವು ಅಂದುಕೊಂಡಿರ್ತಕ್ಕಂಥದಕ್ಕಿಂತ ಒಂದಿಷ್ಟು ಹೆಚ್ಚಿನಷ್ಟೇ ವ್ಯಾಪಾರ ಆಗುತ್ತೆ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಹಿರಿಯರನ್ನು ಗೌರವಿಸಿ, ಹಿರಿಯರನ್ನು ಆರಾಧನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಸಂಪೂರ್ಣವಾಗಿ ಎಡಭಾಗದಲ್ಲಿ ಅದರ ಚಲನವನ್ನು ಸೃಷ್ಟಿ ಮಾಡ್ತಾ ಇದೆ, ಮಧ್ಯಭಾಗದಲ್ಲಿ ಇರತಕ್ಕಂಥದ್ದಿದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಚಲನಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದಾಗಲಿ ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಮ್ಮೆಲ್ಲರಿಗೂ ಕೂಡ ತಿಳಿಸೋದಾದರೆ, ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ವಿತರಿಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವೇ. ಕೋರ್ಟು ಕಚೇರಿ ಆಗಿರ್ಬೋದು, ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಿರ್ಬೋದು, ಇಲ್ಲಾಂತಂದರೆ ಭೂಮಿಯ ವಿಚಾರದಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗಿರ್ಬೋದು, ಇಲ್ಲಾಂತಂದರೆ ಯಾವುದಾದ್ರೂ ಒಂದು ನ್ಯಾಯ ತೀರ್ಮಾನ ಆಗಿರ್ಬೋದು, ಇಂತಹ ವಿಚಾರಗಳಲ್ಲಿ ನೋಡೋದಾದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಹಿಂದುಳಿತಕ್ಕಂಥದ್ದೇ ಇರುತ್ತೆ. ಅಷ್ಟಾಗಿ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಇನ್ನು ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರದಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದಿಷ್ಟು ಆಧಾರಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ವಿಶ್ವಾಸಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ. ವ್ಯವಹಾರ ಅಂತದ ಮೇಲೆ ವ್ಯವಹಾರಾಸ್ಪದವಾಗಿ ಇರಬೇಕು. ವಿಶ್ವಾಸ ಎಂಬತಕ್ಕಂಥದ್ದು ಪ್ರೀತಿ ವಿಶ್ವಾಸ ಅದು ಬೇರೆ ಕಡೆನೇ ಇರಬೇಕು. ವ್ಯವಹಾರ ಅಂತ ಬಂದಾಗ ವಿಶ್ವಾಸಕ್ಕೆ ಬೆಲೆ ಕೊಡ್ತಕ್ಕಂಥದ್ದಲ್ಲ, ಸೂಕ್ತವಾಗಿರ್ತಕ್ಕಂಥ ಆಧಾರಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಅದನ್ನು ಗಳಿಸ್ತಕ್ಕಂಥದ್ದಾಗಲಿ, ಸಂಪಾದನೆಯನ್ನು ಮಾಡಿ ಇಟ್ಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ವಿಶ್ವಾಸ ಈಗ ಕೊಡೋ ಸಮಯದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದಾದ ಮೇಲೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕಾದ್ರೆ ಈ ವಿಶ್ವಾಸ ಎಂಬತಕ್ಕಂಥದ್ದು ಮಧ್ಯಕ್ಕೆ ಬರೋದಿಲ್ಲ. ಅವರ ವಿಚಾರದಲ್ಲೂ ವಿಶ್ವಾಸ ಕೆಟ್ಟೋಗುತ್ತೆ, ನಮ್ಮ ವಿಚಾರದಲ್ಲೂ ವಿಶ್ವಾಸ ಕೆಟ್ಟೋಗುತ್ತೆ. ಹಾಗಾಗಿ ತಾವು ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು. ಜೊತೆಗೆ ವ್ಯಾಪಾರದ ಸಾನ್ನಿಧ್ಯದಲ್ಲೂ ಕೂಡ ಅಷ್ಟಾಗಿ ಇವತ್ತು ತಾವು ಅಂದುಕೊಂಡಿರ್ತಕ್ಕಂಥ ಮಟ್ಟಿಗೆ ಪ್ರಾಫಿಟ್ ಏನಿಲ್ಲ, ಸ್ವಲ್ಪ ಮಧ್ಯಭಾಗದಲ್ಲೇ ತಾವು ಏನು ಹಣವನ್ನು ಹಾಕಿ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳಲ್ಲಿ ಮುಂದುವರಿತೀರೋ ಅಷ್ಟೇ ಸಂಪಾದನೆ ಮಾಡ್ತಿರೋ ಹೊರತಾಗಿ ಒಂಚೂರು ಕಡಿಮೆನೂ ಇಲ್ಲ, ಈ ಕಡೆ ಜಾಸ್ತಿನೂ ಇಲ್ಲ, ಎಲ್ಲೋ ಒಂದು ಕಡೆ ಮಧ್ಯಭಾಗದಲ್ಲೇ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ಅದನ್ನು ಹೊರತುಪಡಿಸಿ ಯಾವುದಾದ್ರೂ ಒಂದು ವಿಚಾರವಾಗಿ ಯಾವುದಾದ್ರೂ ಒಂದು ವಸ್ತುವನ್ನು ಹೊಸದಾಗಿ ಖರೀದಿಯನ್ನು ಮಾಡಿ ವಾಸ್ತುಗೃಹಕ್ಕೆ ತೊಗೊಂಡು ಬರಬೇಕಾದ್ರೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಡಿಲೇನೇ. ಅದರ ಬಗ್ಗೆ ಅಷ್ಟಾಗಿ ಆಸಕ್ತಿ ಇರೋದಿಲ್ಲ. ಬರೋದು ಬರಲಿ ಬಿಡು, ಇವತ್ತೆಲ್ಲ ನಾಳೆ ತೊಗೊಂಬಂದರೆ ಆಯಿತು ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ತೀರಿ. ಇಲ್ಲ ಅಂತಂದರೆ ತಾವು ಕೂಡ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಚಾರವಾಗ್ಲೂ ಕೂಡ ಪ್ರತಿನಿತ್ಯ ಮಾಡ್ತಕ್ಕಂಥದ್ದೇ ಅಲ್ವಾ, ಮಾಡ್ಕೊಳ್ಳೋಣ ಬಿಡು, ಮಾಡಿದ್ರೆ ಆಯಿತು ಬಿಡು, ಆರಾಮಾಗಿ ಮಾಡ್ಕೊಂಡು ಹೋಗೋಣ ಬಿಡು ಅನ್ನೋ ಒಂದು ಆಲೋಚನೆಯಲ್ಲೇ ಇರ್ತೀರಿ. ಅಂತಹ ಆಲೋಚನೆಗಳನ್ನು ತೆಗೆದು ಪಕ್ಕಕ್ಕೆ ಹಾಕಿ ಆ ಥರ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಬೇಡ. ಏನೇ ವಿಚಾರ ಇರಲಿ, ಅದು ಎಂಥ ವಿಚಾರನೇ ಇರಲಿ, ಅದನ್ನು ನಾನು ಇವತ್ತು ಹೆಂಗಾದರೂ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸಕ್ತಿಯಿಂದ ತಾವು ಮುಂದುವರೆದಿದ್ದೆ ಆದರೆ
ತಾವಂದುಕೊಂಡಿರ್ತಕ್ಕಂಥ ಕೆಲಸ ಖಂಡಿತವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಮಾರ್ಗದರ್ಶನ ಬಹಳ ಸ್ಪಷ್ಟವಾಗಿದೆ. ಎಡಭಾಗದಲ್ಲಿ ಅದರ ಚಲನವನ್ನದೇ ಬಹಳ ವೇಗವಾಗಿ ಸ್ಪಷ್ಟತೆಯನ್ನು ನೀಡ್ತಾ ಇದೆ, ಚಲನವನ್ನು ನೀಡ್ತಾ ಇದೆ. ಜೊತೆಗೆ ಮಧ್ಯಭಾಗದಲ್ಲೇ ಅದರ ಚಲನವನ್ನು ಸೃಷ್ಟಿ ಮಾಡ್ತಿರುವ ಕಾರಣದಿಂದ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಏನೊಂದು ಕೆಲಸವಾಗಿ ಆಲೋಚನೆಯನ್ನು ಮಾಡಿದ್ರು ಕೂಡ ಸ್ವಲ್ಪ ನೆಗೆಟಿವ್ ವೈಬ್ಸೇ ಜಾಸ್ತಿ. ಅಂತಂದರೆ ನೆಗೆಟಿವ್ ಆಲೋಚನೆಗಳೇ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಕೂಡ ಹಾಗೆ, ಅಯ್ಯೋ ನೀನು ಅದು ಮಾಡಬೇಡ, ನೀನು ಇದು ಮಾಡಬೇಡ, ಅದನ್ನು ಮಾಡಿದ್ರೆ ಹಂಗಾಗೋಗುತ್ತೆ, ಇದನ್ನು ಮಾಡಿದ್ರೆ ಹಿಂಗಾಗೋಗುತ್ತೆ, ಅಯ್ಯೋ ನೀನು ಬಿದ್ದೋಗ್ತೀಯ, ನೀನು ಎಡವುತ್ತೀಯ, ಅಯ್ಯೋ ನೀನು ಈ ಬಿಸ್ನೆಸ್ಸಲ್ಲಿ ಮುಂದುವರೆದ್ರೆ ನೀನು ಯಾವತ್ತೋ ಒಂದು ಸಲ ಲಾಸನ್ನೇ ಅನುಭವಿಸ್ತೀಯ. ಇಂಥ ಒಂದಿಷ್ಟು ನೆಗೆಟಿವ್ ಮಾತುಗಳನ್ನು ಕೇಳ್ತಕ್ಕಂಥವ್ರು ಇರ್ತಾರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರು. ಜೊತೆಗೆ ತಮ್ಮ ಮನಸ್ಥಿತಿನೂ ಕೂಡ ಇಂಥ ವಿಚಾರಗಳನ್ನು ಕೇಳಿ ಹಾಗೆ ಆಗೋಗಿರ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಆದ್ರೂ ಕೂಡ ಅಯ್ಯೋ ಇವ್ರು ಹಿಂಗೆ ಹೇಳ್ಬಿಟ್ಟಿದಾರಲ್ಲ, ಹೆಂಗಪ್ಪ ಏನಪ್ಪ ಎಂಬತಕ್ಕಂಥ ಒಂದು ಆಲೋಚನೆಯಲ್ಲೇ ಇರ್ತೀರಿ ಹೊರತಾಗಿ ಪಾಸಿಟಿವ್ ಮನಸ್ಥಿತಿ ಎಂಬತಕ್ಕಂಥದ್ದು ಬರೋದೇ ಕಷ್ಟ ಆಗೋಗಿದೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ. ನಾನು ಈ ವಿಚಾರದಲ್ಲಿ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಮಗೆ ಯಾವುದು ಸಮಂಜಸ ಅನಿಸುತ್ತೆ, ಯಾವುದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ, ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಪರವಾಗಿಲ್ಲ, ನಾನಿದರಲ್ಲಿ ಗೆದ್ದು ತೋರಿಸ್ತೀನಿ, ನಾನಿದನ್ನು ಅಂದ್ಕೊಂಡಿರ್ತಕ್ಕಂಥದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ, ಪರವಾಗಿಲ್ಲ, ಇದು ನನಗೆ ಓಕೆ ಎಂಬತಕ್ಕಂಥ ಒಂದು ಆಲೋಚನೆ ಇದ್ದರೆ ತಾವು ಅದರಲ್ಲಿ ಖಂಡಿತ ಮುಂದುವರಿರಿ. ಆಡೋರು 1000 ಆಡ್ತಾರೆ, ಅದನ್ನು ತಲೆಗೆ ಹಾಕೊಳ್ತಕ್ಕಂಥದ್ದು ಬೇಡ. ಇದರಲ್ಲಿ 2 ರೀತಿ ಇರತಕ್ಕಂಥ ಮಾರ್ಗದರ್ಶನಗಳು ಕೂಡ ಉಂಟು. ಕೆಲವೊಂದಷ್ಟು ಪರಿಸ್ಥಿತಿಗಳಲ್ಲಿ ನಾವೇ ಹೇಳ್ತೀವಿ ಏನಪ್ಪ ಅಂತಂದರೆ, ಇಲ್ಲ 10 ಜನರ ಸಲಹೆಯನ್ನು ತೆಗೆದುಕೊಳ್ಳಿ, ಒಳ್ಳೆಯದು ಅಂತ ಹೇಳಿ. ಕೆಲವೊಂದಷ್ಟು ಪರಿಸ್ಥಿತಿಗಳು ಬಂದಾಗ ಇಲ್ಲಿ ನಿಮ್ಮ ಸ್ವಂತ ತೀರ್ಮಾನಕ್ಕೂ ಕೂಡ ಒಂದು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಆಡೋರ ಮಾತನ್ನು ಕೇಳಿಕೊಂಡು, ಇಲ್ಲಾಂತಂದರೆ ಪಕ್ಕದಲ್ಲಿರೋರ್ಗೆ ಏನೋ ಹೇಳಿದ್ರು ಅಂತೇಳಿ ತಾವು ಸುಮ್ಮನೆ ಕೊಡ್ತಕ್ಕಂಥದ್ದಲ್ಲ. ನಿಮ್ಮ ಮನಸ್ಸಿಗೆ ಅದು ಸಮಂಜಸ ಅನಿಸುತ್ತಾ ತಾವು ಖಂಡಿತ ಮುಂದುವರಿರಿ. ಜೊತೆಗೆ ನಿಮ್ಮ ವಾಸ್ತುಗರದಲ್ಲಿ ನಿಮ್ಮ ತಂದೆ ತಾಯಿಯ ಸಹಾಯನೋ, ಹಿರಿಯರ ಸಹಾಯನೋ, ಇಲ್ಲ ಅಂತಂದರೆ ಬಹಳ ಕ್ಲೋಸ್ ಆಗಿರ್ತಕ್ಕಂಥವ್ರು ಯಾರಾದರೂ ಒಬ್ಬರು ಅವರ ಸಹಾಯವನ್ನು ಮಾತ್ರ ತೆಗೆದುಕೊಳ್ಬೇಕೇ ಹೊರತಾಗಿ ಅವರ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲ. ನಿಮ್ಮ ಕೆಲಸಕ್ಕೆ ಅವ್ರ ಸಹಾಯ ಬೇಕು. ನೋಡಿ, ನಾನು ಇಂಥದ್ದು ಮಾಡಬೇಕು ಅಂದ್ಕೊಂಡಿದ್ದೀನಿ, ನೀನು ನನಗೆ ಸಹಾಯ ಮಾಡು, ಮುಗಿದೋಯ್ತು. ನೀನೇನು ಹೇಳ್ತೀಯಾ, ನಾನು ಇದರಲ್ಲಿ ಮುಂದೋಗ್ತೀನಾ ಇಲ್ವಾ? ಅವ್ರ ತೀರ್ಮಾನಕತೆ ಬೇಡ, ನಮಗೆ ಅವ್ರ ಸಹಾಯ ಮಾತ್ರ ಬೇಕು.
ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಧೈರ್ಯದ ನಿರ್ಣಯವನ್ನು ತೆಗೆದುಕೊಂಡಿದ್ದೆ ಆದರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಮ್ಮ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆ ಅಂತಂದರೆ ಇತ್ತೀಚೆಗೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಮನಸ್ಥಿತಿ ಎಲ್ಲೋ ಒಂದು ಕಡೆ ಚಂಚಲ ಒಳಗಾಗ್ತಕ್ಕಂಥದ್ದು ಇರುತ್ತೆ. ಬರೀ ಪಕ್ಕದಲ್ಲಿರೋರ ಮಾತನ್ನೇ ಕೇಳ್ಕೊಂಡಿರ್ತಕ್ಕಂಥವ್ರು ಇರ್ತಿರೋ ಹೊರತಾಗಿ ಸ್ವಂತ ನಿರ್ಣಯಕ್ಕೆ ಬರೋದಲ್ಲ. ನಿಮ್ಮ ಮನ್ಸಿಗೆ ಸಮಂಜಸ ಅನಿಸುತ್ತೆ, ಡನ್, ನೀವು ಮುಂದೆ ಹೋಗಿ. ಬೇಡ, ಯಾಕೋ ಸ್ವಲ್ಪ ಸಮಂಜಸ ಇಲ್ಲ, ನಾನು ಇದರಲ್ಲಿ ಎಲ್ಲೋ ಎಡು ಬಿಡ್ತೀನಿ ಅನ್ನೋದು ಒಂಚೂರು ಮನಸ್ಸಿಗೆ ಬಂದ್ರೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಭಗವಂತ ಒಂದೇ ಮಾರ್ಗವನ್ನು ಕೊಟ್ಟಿಲ್ಲ, 10 ಹಲವಾರು ಮಾರ್ಗ ಇದೆ ಜೀವನದಲ್ಲಿ ಜೀವನವನ್ನು ಮಾಡಲಿಕ್ಕೆ. ಹಾಗಾಗಿ ಪ್ರಪಂಚ ಬಹಳ ವಿಶಾಲವಾಗಿದೆ. ಎಲ್ಲ ರೀತಿ ಇರತಕ್ಕಂಥ ಆಲೋಚನೆಗಳನ್ನು ಮಾಡಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮುಂದುವರೆದಿದ್ದೆ ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇಂತಹ ಧೈರ್ಯ ನಿಮಗೆ ಬರಬೇಕು ಅಂತಂದರೆ ಕಾಲಭೈರವೇಶ್ವರನನ್ನು ತಾವು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಯಾವುದಾದ್ರೂ ಒಂದು ಸಮಯದಲ್ಲಿ ತಮಗೆ ಸ್ವಲ್ಪ ಫ್ರೀ ಇದೆ ಅಂತಂದರೆ ಇವತ್ತಿನ ದಿವಸ ಮೊಬೈಲ್ನಲ್ಲಿ ಒಂದೇ ಒಂದು ಟಿಪ್ಪಲ್ಲಿ ಎಲ್ಲ ನಿಮಗೆ ಸಿಕ್ಕೋಗುತ್ತೆ. ಹಾಗಾಗಿ ಕಾಲಭೈರವಾಷ್ಟಕಂ ತಾವು ಅದನ್ನು ಬಾಯಿಂದ ಉಚ್ಚರಿಸಬೇಕಾಗಿರೋ ಅವಶ್ಯಕತೆ ಇಲ್ಲ, ಅದನ್ನು ಶ್ರವಣಿಸಿದ್ರೆ ಸಾಕು, ಅಂತಹ ಶಕ್ತಿ ಇರ್ತಕ್ಕಂಥದ್ದಿದೆ. ಕಾಲಭೈರವಾಷ್ಟಕವನ್ನು ನಿಮ್ಮ ಮೊಬೈಲ್ನಲ್ಲಿ ಹಾಕ್ಕೊಂಡು ಅದನ್ನು ಯಾವುದಾದ್ರೂ ಒಂಚೂರು ಫ್ರೀ ಇರ್ತಕ್ಕಂಥ ಸಮಯದಲ್ಲಿ ಅದನ್ನು ಕೇಳತಕ್ಕಂಥದ್ದು ಬಹಳ ಉತ್ತಮ. ಹೆಂಗಾದರೂ ಇರಲಿ ಅದನ್ನು ಕೇಳಿ, ಬಹಳ ಒಳ್ಳೆಯದಾಗುತ್ತೆ. ಕಾಲಭೈರವೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ಸಿಗುತ್ತೆ. ಯಾವಾಗಾದರೂ ಫ್ರೀ ಸಿಕ್ಕಿದಾಗ ನಿಮಗೆಲ್ಲಾದರೂ ಶ್ವಾನ ಸಿಕ್ಕಿದ್ರೆ ಯಾವ ವರ್ಣ ಆದ್ರೂ ಕೂಡ ಪರವಾಗಿಲ್ಲ, ಅದಕ್ಕೊಂಚೂರು ತಿಂಡಿ ತಿನಿಸು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ಮನಸ್ಸಲ್ಲಿ ನೀಡ್ತಾ ಇರ್ತಕ್ಕಂಥ ಮಾರ್ಗದರ್ಶನ ಬಹಳ ಸ್ಪಷ್ಟವಾಗೇ ಇದೆ. ಎಡಭಾಗದಲ್ಲಿ ಅದರ ಚಲನವನ್ನು ಇದೆ, ತಲೆಯನ್ನು ಎತ್ತಿ ನಿಂತಿರ್ತಕ್ಕಂಥದ್ದಿದೆ, ಸ್ವಲ್ಪ ಜೋಪಾನ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ಎಲ್ಲೋ ಒಂದು ಕಡೆ ಸ್ವಲ್ಪ ಲಾಸನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ, ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಎಷ್ಟೇ ಆದರೂ ನಮಗೂ ಕೂಡ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಚಿಕ್ಕ ಅನುಷ್ಠಾನ ಮಾಡಲೇಬೇಕು, ಅತ್ಯ ಅವಶ್ಯಕ ಅಂತಲೇ ಹೇಳ್ಬೋದು. ಹಾಗಾಗಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ನಾನು ತಿಳಿಸ್ಕೊಡ್ತೀನಿ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂಥೇಳಿ ಎಲ್ಲ ವ್ಯವಸ್ಥೆ ಆಗಿದ್ರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೈಬಿಟ್ಟು ಹೋಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ, ಸ್ವಲ್ಪ ತಾವು ಸೂಕ್ಷ್ಮವಾಗಿ ನಿಮ್ಮ ಕೆಲಸದ ಮೇಲೆ ನಿಮ್ಮ ಗಮನ ಇರಬೇಕು. ಎಲ್ಲವನ್ನೂ ಕೂಡ ಬಹಿರಂಗಪಡಿಸ್ತಕ್ಕಂಥದ್ದು ಬೇಡ, ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಶಂಕು ಹೂ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನೀಲಿ ವರ್ಣದಲ್ಲಿರುತ್ತೆ ಶಂಕುಪುಷ್ಪ ನೀಲಿ ವರ್ಣದಲ್ಲಿರ್ತಕ್ಕಂಥ ಶಂಕುಪುಷ್ಪವನ್ನು ತೆಗೆದುಕೊಂಡು ಪರಮೇಶ್ವರನ ಸಾನ್ನಿಧ್ಯಕ್ಕೋ ಇಲ್ಲ ಅಂತಂದರೆ ಶನೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಆ ಶಂಕುಪುಷ್ಪವನ್ನು ಭಗವಂತನ ಪಾದರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ತಾವು ಇವತ್ತಿನ ಸಹ ಆದಷ್ಟು ಕಪ್ಪು ವರ್ಣದಲ್ಲಿರ್ತಕ್ಕಂಥದ್ದಾಗಲಿ ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಆಗಲಿ ಧರಿಸ್ತಕ್ಕಂಥದ್ದು ಬೇಡ. ಆಮೇಲೆ ಸಂಪೂರ್ಣವಾಗಿ ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬೇಡ. ಅದಕ್ಕೆ ಯಾವುದಾದ್ರೂ ಬಾರ್ಡರ್ ಇದ್ದರೆ ಸಂತೋಷ, ಪರವಾಗಿಲ್ಲ. ಆದಷ್ಟು ಹಸಿರು ವರ್ಣದಲ್ಲಿರ್ತಕ್ಕಂಥದ್ದಾಗಲಿ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಇಂಥದ್ದೊಂದು ಕೆಲಸವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಲ್ಲಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೀನಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಲ್ಲಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ಬಲಭಾಗದಲ್ಲಿ ಅದರ ಚಲನ ಇದೆ, ಅದರಲ್ಲೂ ತಲೆಯನ್ನು ಬಗ್ಸಿರ್ತಕ್ಕಂಥದ್ದು, ಈಗೀಗ ತಲೆಯನ್ನು ಎತ್ತಿ ನಿಂತ್ಕೊಳ್ತಾ ಇರ್ತಕ್ಕಂಥದ್ದಿದೆ. ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ದಿನ ಚೆನ್ನಾಗಿದೆ. 300 ಮುಕ್ಕೋಟಿ ದೇವತೆಗಳು ಅಡಗಿರ್ತಕ್ಕಂಥ ಗೋಮಾತೆಯನ್ನು ತಾವು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮಾರ್ಗ ಮಧ್ಯದಲ್ಲಿ ಏನಾದರೂ ಗೋವು ಸಿಕ್ಕಿದ್ರೆ ಅದರ ಬಾಲವನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ.
ಆದರೆ ಜೋಪಾನ, ಒಂದಿಷ್ಟು ಜನ ಒಂದಿಷ್ಟು ಹುಚ್ಚು ಪ್ರಯತ್ನವನ್ನು ಮಾಡ್ಲಿಕ್ಕೆ ಹೋಗ್ತೀರಿ. ಏನಪ್ಪ ಅಂತಂದರೆ ಟೂ ವೀಲರನ್ನು ಡ್ರೈವ್ ಮಾಡಬೇಕಾದ್ರೇನೋ, ಇಲ್ಲಾಂದರೆ ಕಾರ್ ಓಡಿಸ್ಬೇಕಾದ್ರೇನೋ, ಆಟೋ ಅದರಲ್ಲಿ ಇದ್ದಾಗಲೇನೋ ಹಸು ಕಾಣಿಸ್ತು ಅಂತಂದರೆ ನಿಧಾನಕ್ಕೆ ಕೈ ಹಿಂಗೆ ಹಾಕಿ ಅಲ್ಲೇ ಬಾಲವನ್ನು ಪಟ್ ಅಂತ ಮುಟ್ಲಿಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ. ಅಂತಹ ಕೆಲಸ ಮಾಡಬೇಡಿ. ಅದು ನಿಮಗೂ ಸಮಸ್ಯೆ, ಆ ತಾಯಿಗೂ ಸಮಸ್ಯೆ, ಗೋಮಾತೆಗೂ ಸಮಸ್ಯೆ. ಏನಪ್ಪ ಅಂತಂದರೆ ಸಡನ್ವಾಗಿ ಪಾಪ ಅದೇನೋ ಮಾರ್ಗ ಮಧ್ಯದಲ್ಲಿ ನಿಂತಿರುತ್ತೆ, ತಾವು ಬಾಲ ಮುಟ್ಟಬೇಕು ಅಂದಿದ ತಕ್ಷಣ ಹಿಂಗೆ ಮುಟ್ಟಕ್ಕೆ ಹೋಗ್ತೀರ, ಅದು ಬೆದರ್ಬಿಡುತ್ತೆ, ತಿರುಗಿಬಿಡ್ತು ಅಂತ ಅಂದ್ಕೊಳ್ಳಿ. ಟೂ ವೀಲರ್ ಡ್ರೈವ್ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮ ಪರಿಸ್ಥಿತಿ ಏನು, ಕಾರ್ ಡ್ರೈವ್ ಮಾಡ್ತಾ ಇರ್ತಕ್ಕಂಥವ್ರ ಪರಿಸ್ಥಿತಿ ಏನು, ಆಟೋ ಡ್ರೈವ್ ಮಾಡ್ತಾ ಇರ್ತಕ್ಕಂಥವ್ರ ಪರಿಸ್ಥಿತಿ ಏನು, ತಿರುಗಿದ್ರೆ ಸಂತೋಷ, ಅದೇನಾದರೂ ಬೆದರ್ಬಿಟ್ಟು ಓಡ್ಬಿಟ್ರೆ ಅಲ್ಲಿರ್ತಕ್ಕಂಥವ್ರು ನಡ್ಕೊಂಡು ಹೋಗೋರ ಪರಿಸ್ಥಿತಿ ಏನು. ಹಾಗಾಗಿ ಸ್ವಲ್ಪ ಜೋಪಾನ, ಇಂತಹ ಕೆಲಸವನ್ನು ಮಾಡಬೇಡಿ. ಆದಷ್ಟು ವಾಹನವನ್ನು ಒಂದು ನಿಮಿಷ ಪಕ್ಕಕ್ಕೆ ಹಾಕಿ, ಒಂದೇ ಒಂದು ನಿಮಿಷ ಪಕ್ಕಕ್ಕೆ ಹಾಕಿ ಹೋಗಿ ಗೋಮಾತೆ ಹತ್ರ ಒಂದು 2 ಸೆಕೆಂಡ್ ಪ್ರಾರ್ಥನೆಯನ್ನು ಮಾಡ್ಕೊಂಡು ಅಲ್ಲಿ ನಿಧಾನಕ್ಕೆ ಮುಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದರೆ ಸಂತೋಷ. ಆದರೆ ತಾವು ಮಾಡೋದಾದರೆ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಪಕ್ಕದಲ್ಲಿ ಬಂದು ಬಿಡಲಿಕ್ಕೆ ಏನಾದರೂ ಒಂಚೂರು ವ್ಯವಸ್ಥೆ ಮಾಡಿ. ಅದನ್ನು ಮಾರ್ಗ ಮಧ್ಯದಲ್ಲಿದೆ ಅಂತಂದರೆ ಅದನ್ನು ಹಾಗೆ ಬಿಟ್ಟು ಹೋಗ್ತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ ಕೆಲವೊಂದಷ್ಟು ವಿಡಿಯೋಗಳನ್ನು ನಾನು ನೋಡಿದ್ದೇನೆ, ಕೆಲವೊಂದು ಸತಿ ಗೊತ್ತಾಗೋದಿಲ್ಲ, ಸ್ಪೀಡಾಗಿ ಬಂದಾಗ ಅದಕ್ಕೇನೋ ಒಂಚೂರು ನೋವು ಮಾಡಿಬಿಡ್ತಾರೆ, ಅವರೂ ಸಮಸ್ಯೆ ಅನುಭವಿಸ್ತಾರೆ. ಅದು ನೋವು ತಿಂತಾ ಇರತಕ್ಕಂಥದ್ದು ಮತ್ತಷ್ಟು ಪಾಪಕರ್ಮಗಳಿಗೆ ಗುರಿ ಆಗ್ತಕ್ಕಂಥದ್ದು ಇರುತ್ತೆ. ನೋಡಿ, ಇಂತಹ ಪರಿಸ್ಥಿತಿಗಳಲ್ಲಿ ನೋಡಿಕೊಂಡು ಸುಮ್ಮನೆ ಹೋಗ್ತೀವಿ ಗೊತ್ತಾ, ನಮಗೂ ಪಾಪನೇ. ಯಾಕೆ ಅಂತಂದರೆ ಅದೂ ಕೂಡ ಒಂದು ಜೀವ ಅಲ್ವಾ. ಹಾಗಾಗಿ ಆ ಜೀವಕ್ಕೊಂದು ಗೌರವ ಕೊಡಬೇಕು. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಗೋಮಾತೆಯನ್ನು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಖಂಡಿತ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ತಾಯಿಯ ಬಾಲದಲ್ಲಿ ಎಷ್ಟೇ ಆದರೂ ಕೂಡ ತಾಯಿ ಮಹಾಲಕ್ಷ್ಮಿ ನೆಲೆಸಿರ್ತಕ್ಕಂಥವಳಲ್ವಾ, ಆ ಮಹಾಲಕ್ಷ್ಮಿಯ ಅನುಗ್ರಹ ನಮಗಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಮಹಾಲಕ್ಷ್ಮಿಯ ಅನುಗ್ರಹ ನಮಗಿದ್ರೆ ಧನ, ಧಾನ್ಯ, ಸಿರಿ, ಸಂಪತ್ತು ಇದೆಲ್ಲವೂ ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ಸುಖ, ಶಾಂತಿ, ನೆಮ್ಮದಿ ನಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಕಾರ್ತಿಕ ಮಾಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ತಾವೂ ಕೂಡ ವಾಸ್ತುಗೃಹದಲ್ಲಿ ಒಂದು ದೀಪವನ್ನು ಹಚ್ಚಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇದೇ ಬರತಕ್ಕಂಥ 30ನೇ ತಾರೀಕು ಶನೇಶ್ವರ ಮಹಾಯಾಗ, ಶನಿ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ಎಲ್ರಿಗೂ ಕೂಡ ಇರಲಿ. 30ನೇ ತಾರೀಕು ನೆರವೇರ್ತಾ ಇರತಕ್ಕಂಥ ಮಹಾಯಾಗಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರತಕ್ಕಂಥ ಸ್ವಾಗತ, ಸುಸ್ವಾಗತವನ್ನು ಕೋರ್ತಾ ಈಗ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣರ್ದುಶ್ಚ ಶೇಷಾದ್ರಿಪತರೇವ ಚ. ನವರಾತ್ರಿ ಉತ್ಸವ ಕಾಲದಲ್ಲಿ ವಿಜಯದಶಮಿಯ ವಿಶೇಷವಾಗಿರ್ತಕ್ಕಂಥ ದಿನ. ಜೊತೆಗೆ ವಿಜಯದಶಮಿ, ನವಮಿ, ಅಷ್ಟಮಿ. ಅಷ್ಟಮಿ ಅಂದರೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನವಮಿ ಅಂತಕ್ಕಂಥದ್ದು ಆಯುಧ ಪೂಜೆ ಮಾಡ್ತಕ್ಕಂಥದ್ದು, ಹಾಗೆ ವಿಜಯದಶಮಿ ವಿಜಯದ ಸಂಕೇತವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ನವರಾತ್ರಿಯಲ್ಲಿ 9 ದಿನಗಳ ವಿಶೇಷವಾದಂಥ ಆರಾಧನೆ, ಅದೆಲ್ಲದರ ಜೊತೆಗೆ ಶ್ರೀನಿವಾಸನ ವಿಶೇಷವಾದಂತಹ ಆರಾಧನಾ ಮಹೋತ್ಸವ. ಇದು ಸಾಲಿಗ್ರಾಮ ಕ್ಷೇತ್ರ, ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಶ್ರೀನಿವಾಸನ ನಿತ್ಯ ಕಲ್ಯಾಣೋತ್ಸವ ಪ್ರಿಯನ ವಿಶೇಷವಾದಂತಹ ಆರಾಧನಾ ಮಹೋತ್ಸವವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇವತ್ತು ದುರ್ಗಾ ಹವನವೂ ಇದೆ. ಜೊತೆಗೆ ವಿಶೇಷವಾಗಿ ಪುಟ್ಟ ಪುಟ್ಟ ಮಕ್ಕಳಿಗೆ ಇಷ್ಟು ಹರಿದ್ರ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಡುವಂತಹ ಕಾಯಕವೂ ಇದೆ. ಹಾಗೆ ಶ್ರೀನಿವಾಸನ ವಿಶೇಷವಾದಂತಹ ಆರಾಧನೆ, ಸಾಲಿಗ್ರಾಮದ ವಿಶೇಷವಾದಂತಹ ಪೂಜಾನುಷ್ಠಾನ. ಈ ಕ್ಷೇತ್ರವೇ ಇದು ಸಾಲಿಗ್ರಾಮ ಕ್ಷೇತ್ರವಾದ್ದರಿಂದ ಈ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಿತ್ಯವೂ ನಿತ್ಯೋತ್ಸವವಾಗಿ ಬರ್ತಕ್ಕಂತಹ ಭಕ್ತರಿಗೆ ಅನ್ನದಾಸೋಹ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅವರ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಸಾಲಿಗ್ರಾಮದ ಮುಂದೆ ನಿಂತು ಅವರು ಪ್ರಾರ್ಥನೆ ಮಾಡಿದ್ರೆ ಅವರ ಪ್ರಾರ್ಥನೆಗಳಿಗೆ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂತಹ ಕಲಿಯುಗದಲ್ಲಿ ಒಂದು ಪುಣ್ಯಕ್ಷೇತ್ರ ಅಂದರೂ ತಪ್ಪಾಗುವುದಿಲ್ಲ. ಈಗಾಗಲೇ 1 ವರ್ಷ ಪೂರೈಸಿಕೊಂಡಿರ್ತಕ್ಕಂಥ ಈ ಸಾಲಿಗ್ರಾಮ ಕ್ಷೇತ್ರ, ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಪ್ರತಿನಿತ್ಯದ ನಿತ್ಯ ಅನುಷ್ಠಾನ, ಬೆಳಗ್ಗೆ ಮತ್ತು ಸಂಧ್ಯಾಕಾಲ ಮಾಧ್ಯಾಹ್ನಿಕ ಅನುಷ್ಠಾನ ಅಂದರೆ ತ್ರಿಕಾಲ ಅನುಷ್ಠಾನವಾದರೂ ಪ್ರಧಾನವಾಗಿರ್ತಕ್ಕಂಥದ್ದು ದ್ವಿಕಾಲ ಅನುಷ್ಠಾನ, ಬೆಳಗ್ಗೆ ಮತ್ತು ಸಂಜೆ. ಜೊತೆಗೆ ವಿಶ್ವಮಾತೆ ಗೋಮಾತೆ ಆದ್ದರಿಂದ ಇಲ್ಲಿ ಗೋವಿನ ಸಂರಕ್ಷಣೆಯೂ ಇದೆ. ಹಾಗಾಗಿ ಗೋವುಗಳ ವಿಶೇಷವಾಗಿರ್ತಕ್ಕಂಥ ತಾಣ ಅಂದರೂ ತಪ್ಪಾಗುವುದಿಲ್ಲ. ಈ ಒಂದು ಆಶ್ರಮದಲ್ಲಿರ್ತಕ್ಕಂತಹ ಗೋವುಗಳು ಸಂಪೂರ್ಣವಾಗಿ ದೇಸಿ ಹಸುಗಳಾಗಿ, ಅದರಲ್ಲೂ ಪುಟ್ಟ ಪುಟ್ಟ ಕರುಗಳು, ಪುಟ್ಟ ಹಸುಗಳು, ಅವು ನೋಡಲಿಕ್ಕೂ ಆನಂದ. ಎಷ್ಟೇ ಆದರೂ ಮಾತೃಸ್ವರೂಪಿಣಿ ಗೋಮಾತೆ. ಅಂತಹ ಗೋವಿನ ವಿಶೇಷವಾಗಿರ್ತಕ್ಕಂಥ ಸಂಪತ್ತು ನೀವು ನೋಡ್ಬೋದಾದರೆ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ, ಆಶ್ರಮದಲ್ಲಿ ಕಡಿಮೆ ಹಸುಗಳಿದ್ದರೂ ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಲಾಲನೆ ಪಾಲನೆ ಇದೆಯಲ್ಲ, ಎಲ್ಲವೂ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ. ಇವತ್ತು ನಡೀತಕ್ಕಂಥ ಈ ಮಹಾಯಜ್ಞವನ್ನು ದರ್ಶನ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.
ಓಂ ಜಾತವೇದಸೇ ಸರ್ವಾಮ ಸೋಮರಾದೀತೋ ನಿದಹಾದಿವೇದಾಃ ಸನಃ ಪರ್ಷದ ದುರ್ಗಾಣಿ ವಿಶ್ವಾನಾವೇ ವಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇ. ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ನಡೀತಕ್ಕಂಥ ಮಹಾಯಜ್ಞವನ್ನು, ಜೊತೆಗೆ ತಾಯಿ ಮಹಾಲಕ್ಷ್ಮಿ ನಡೀತಕ್ಕಂಥ ಕುಂಕುಮಾರ್ಚನೆಯನ್ನು, ಸಾಲಿಗ್ರಾಮದ ದರ್ಶನವನ್ನು ತಾವು ಮಾಡುವಂಥದ್ದಾಗಲಿ. ಈ ಕ್ಷೇತ್ರದಲ್ಲಿ 124 ಅದ್ಭುತವಾದ ಸಾಲಿಗ್ರಾಮಗಳಿದೆ. 124 ಸಾಲಿಗ್ರಾಮಗಳು, ಒಂದೊಂದು ಸಾಲಿಗ್ರಾಮವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಧಾನವಾಗಿ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ, ಮತ್ತೊಂದು ಸಾಲಿಗ್ರಾಮ ಒಂದು ದೇವಿಯ ಸಾಲಿಗ್ರಾಮ ಇದೆ. ಆ ದೇವಿಯ ಸಾಲಿಗ್ರಾಮ ನೀವು ಕಾಮಾಖ್ಯಲ್ಲಿ ನೋಡುವಂತಹ ದೃಶ್ಯ ಏನಿದೆಯೋ ಹಾಗೆ ದೇವಿಯ ವಿಶೇಷವಾಗಿರ್ತಕ್ಕಂಥ ಕಾಮಾಖ್ಯ ದೇವಿಯನ್ನು ನೋಡಿದಾಗ ಏನು ಆನಂದವಾಗುತ್ತೋ, ಯಾವ ಶ್ರದ್ಧಾಭಕ್ತಿಯಿಂದ ತಾವು ನೋಡಬೇಕಾಗಿದೆಯೋ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಆ ಕಾಮಾಖ್ಯಲ್ಲಿರ್ತಕ್ಕಂಥ ಆ ಆಕಾರದಲ್ಲಿರ್ತಕ್ಕಂಥದ್ದೇ ಒಂದು ಸಾಲಿಗ್ರಾಮ ಇದೆ. ಅದನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನೇ ತೋರಿಸ್ಕೊಡ್ತೀನಿ. ಆದರೆ ಒಂದಂತೂ ಸಂತೋಷ, ತಮ್ಮ ಮನಸ್ಸಲ್ಲಿರುವಂತಹ ಯಾವ ದ್ವಂದ್ವ ಸಮಸ್ಯೆಗಳಿದ್ದರೂ, ಎಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ, ಸಮಸ್ಯೆ ಇದ್ದಾಗ ಸಮಸ್ಯೆಗೊಂದು ಪರಿಹಾರ ಬೇಕು. ಆ ಪರಿಹಾರವನ್ನು ಕಲ್ಪಿಸ್ತಿರ್ತಕ್ಕಂಥ ಅದ್ಭುತವಾದ ಕ್ಷೇತ್ರ ಈ ಸಾಲಿಗ್ರಾಮ ಕ್ಷೇತ್ರ. ಹಾಗಾಗಿ 124 ಸಾಲಿಗ್ರಾಮಗಳಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಅವರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಎಂಬತಕ್ಕಂಥ ರೀತಿಯಲ್ಲಿ ಇಲ್ಲಿ ನಿತ್ಯವೂ ನಿತ್ಯೋತ್ಸವದ ಅನುಷ್ಠಾನಗಳು ನಡೀತಾ ಇದೆ. ಇನ್ನು ಪೂಜೆಯನ್ನು ಪ್ರಾರಂಭಿಸೋಣ. ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. इति दर्शनदाराधन दर्शन दर्शन दंडाक्षदा पत्रम श्रीहित कलशे नाजात्सुदा. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಮೊದಲು ಆದಿಪೂಜಿತನಾದಂತಹ ಅಗ್ರಗಣ್ಯನಾದಂಥ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮಾಡುವಂತಹ ಕೈಂಕರ್ಯಗಳು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡಬೇಕಪ್ಪ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಅದಾದ ನಂತರ ನಿಮ್ಮೊಳಗಿರ್ತಕ್ಕಂತಹ ಸಮಸ್ಯೆಗಳನ್ನು ದೂರ ಆಗಬೇಕಾದರೂ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೊಂದು ನಮಸ್ಕಾರ ಮಾಡಿ, ವಿಶೇಷವಾಗಿ 2 ಪುಷ್ಪಗಳನ್ನು ತಂದು ಗಣಪತಿ ಪಾದದ ಮೇಲೆ ಇಟ್ಟು, ಗಣಪತಿ ವಿಗ್ರಹಕ್ಕೆ ಪೂಜೆ ಮಾಡಬೇಕು ಅಂತಿಲ್ಲ, ಒಂದು ಬಟ್ಲಡಿಕೆ ಆಗ್ಬೋದು, ಅರಿಶಿನ ಕೊಂಬು ಆಗ್ಬೋದು, ಅಥವಾ ವಿಶೇಷವಾಗಿ ಒಂದು ಪಿಳ್ಳೆರಾಯನ ಆಗ್ಬೋದು. ಈ ತರಹಕ್ಕೆ ಗಣಪತಿಗೆ ಆರಾಧನೆ ಮಾಡ್ತಕ್ಕಂಥದ್ದು. 21 ಗರಿಕೆ, ಒಂದಷ್ಟು ಗಂಧ, 21 ಗರಿಕೆ, ಒಂದು ಸ್ವಲ್ಪ ಗಂಧ, ಗಂಧದಲ್ಲಿ ಗರಿಕೆಯನ್ನು ಅದ್ದುಕೊಂಡು ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ನಿಮ್ಮ ಮನೆ ದೇವರಿಗೆ 21 ಬಾರಿ ಗಣಪತಿಯ ಮಂತ್ರವನ್ನು ಹೇಳ್ಕೊಂಡು ಅನುಷ್ಠಾನ ಮಾಡಿದ್ರೂ ಅವತ್ತಿನ ನಿಮ್ಮ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ ಗಣಪತಿಯ ಮಹಾಮಂತ್ರವೇ, ಗಣಪತಿಯ ಮೂಲ ಮಂತ್ರವೇ ಪ್ರಧಾನವಾಗಿರ್ತಕ್ಕಂಥದ್ದು. ಓಂ ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾಂ ಮಹಾಗಣಪತಿಂ ಭವಾಮಹೇ ಕವಿಂ ಕವೀನಾಂ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪದಾಂ ಗಣಪತಿಂ ಭವಾಮಹೇ ಕವಿಂ ಕವೀನಾಂ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪದಾಂ ನವರಾತ್ರಿ ಉತ್ಸವ ಕಾಲದಲ್ಲಿ ಮೊದಲು ಮಹಾಕಾಳಿ, ಅನಂತರ ಮಹಾಲಕ್ಷ್ಮಿ, ನಂತರ ಸರಸ್ವತಿ, ಹೀಗೆ ಲಕ್ಷ್ಮೀ ಸರಸ್ವತಿ ಅಂದರೆ ಕಾಳಿ, ಲಕ್ಷ್ಮೀ, ಸರಸ್ವತಿ, ಹೀಗೆ ನವರಾತ್ರಿ ಅಂತಕ್ಕಂಥದ್ದು 9 ರಾತ್ರಿಗಳು. 9 ದಿವಸ ವಿಶೇಷವಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದು. ಅದರಲ್ಲಿ 3 ದಿವಸ ಕಾಳಿಗೆ,
3 ದಿವಸ ಲಕ್ಷ್ಮಿಗೆ, 3 ದಿವಸ ಶಾರದೆಗೆ. ಹೀಗೆ ಈ ಲಕ್ಷ್ಮೀ, ಸರಸ್ವತಿ ಮತ್ತು ವಿಶೇಷವಾಗಿರ್ತಕ್ಕಂಥ ಕಾಳಿಯ ಆರಾಧನೆಯನ್ನು ಮಾಡೋದರಿಂದ ನಮ್ಮೊಳಗಿರುವಂತಹ ಅಸುರತ್ವ, ರಾಕ್ಷಸತ್ವ ಎಂಬತಕ್ಕಂಥ ದೂರ ಆಗಬೇಕು. ಮೊದಲು ಮನೆಗೆ ಕಾಳಿ ಅನುಷ್ಠಾನ ಮಾಡೋದರಿಂದ, ದೇವಿ ಆರಾಧನೆ ಮಾಡೋದರಿಂದ ಇರತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸಬೇಕು. ಅದಾದ ನಂತರ ಆಕೆ ಕೊಡ್ತಕ್ಕಂಥ ಭಿಕ್ಷೆ ಒಂದಷ್ಟು ಸಿರಿ ಸಂಪತ್ತು. ಏನು ಆ ಸಿರಿ ಸಂಪತ್ತನ್ನು ಕೊಡ್ತಾಳೆ, ಕೊಟ್ಟಂಥ ಸಿರಿ ಸಂಪತ್ತನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಸದ್ವಿನಿಯೋಗ ಮಾಡಬೇಕು. ಬರೀ ಆಸ್ತಿ ಮಾಡಿದ್ರೆ ಸಾಲದು ಅಥವಾ ದುಡ್ಡಿದ್ರೆ ಸಾಲದು. ಆ ದುಡ್ಡನ್ನು ಹೇಗೆ ಸದ್ವಿನಿಯೋಗ ಪಡಿಸ್ಕೋಬೇಕು, ಮಕ್ಕಳಿಗೆ ಹೇಗೆ ಪರಿವರ್ತನೆ ಮಾಡಬೇಕು, ಮಕ್ಕಳನ್ನು ಸರಿಯಾದ ದಾರಿಗೆ ತೊಗೊಂಬರಬೇಕು. ಹಾಗೆ ಯಾರೊಬ್ಬರ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರ ಹೇಗೆ ಕಲ್ಪನೆ ತಗೊಳ್ಬೇಕು ಎಂಬತಕ್ಕಂಥದ್ದನ್ನು ಸರಿಯಾದ ಕ್ರಮ ಅನುಸರಿಸಿದ್ರೆ ಮಾತ್ರ ಅದ್ರ ಫಲಾಫಲ ಸಿಗ್ತಕ್ಕಂಥದ್ದು. ಹಾಗೆ ಇದಾದ ನಂತರ ಜ್ಞಾನವನ್ನು ಪ್ರಸರಿಸ್ತಕ್ಕಂಥವಳು, ಜ್ಞಾನದಾತೆಯಾಗಿ ಜ್ಞಾನಭಿಕ್ಷೆಯನ್ನು ದಯಪಾಲಿಸ್ತಕ್ಕಂಥ ತಾಯಿ ಶಾರದೆಯ ಅನುಗ್ರಹ ಆಗಬೇಕು. ಶಾರದೆಯ ಅನುಗ್ರಹ ಆದರೆ ಮಾತ್ರ ನಿಮ್ಮ ಧೈರ್ಯಕ್ಕೆ ಮತ್ತು ನಿಮ್ಮಲ್ಲಿರುವ ಸ್ಥಿತಿಗೆ ಅನುಕೂಲವಾಗ್ತಕ್ಕಂಥದ್ದು. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾದಂಥ ಆರಾಧನೆಯೇ ಈ ನವರಾತ್ರಿ ಉತ್ಸವ ಕಾಲ. ಈ ನವರಾತ್ರಿ ಆದ ನಂತರ ಬರ್ತಕ್ಕಂಥದ್ದು ವಿಜಯದಶಮಿ. ಅಂದರೆ ಸಂಪೂರ್ಣವಾಗಿ ಯಾವುದಾದ್ರೂ ಒಂದು ವಿಜಯವನ್ನು ನಾವು ಸಿದ್ಧಿಪಡಿಸ್ಕೊಂಡ್ರೆ, ಮಹಿಷಾಸುರ ವರ್ಧನಿ ಅಂದರೆ ವಿಶೇಷವಾಗಿ ತಾಯಿ ದುರ್ಗೆ ಮಹಿಷನ ಸಂಹಾರ ಆದ ನಂತರ ಆ ವಿಜಯದ ಒಂದು ಆನಂದದಿಂದ ವಿಜಯದಶಮಿಯನ್ನು ಆಚರಣೆ ಮಾಡ್ತಾಳೆ. ಹಾಗೆ ಯಾವುದೇ ಒಂದು ಸಮಸ್ಯೆಗಳಂತಿದ್ದರೂ ನಮ್ಮೊಳಗಿರುವಂಥ ಸಮಸ್ಯೆ ಎಲ್ಲವೂ ದೂರ ಆದ ನಂತರ ನಮಗೊಂದು ಹಬ್ಬ, ಈ ಕಷ್ಟದಿಂದ ನಾವು ಪಾರಾದವಲ್ಲ, ಆ ಕಷ್ಟದಿಂದ ಪಾರಾದ್ಮೇಲೆ ಒಂದು ಸಿಹಿ ತಿನ್ನೋಣ ಅಂತ ನಾವು ಏನು ಆಚರಣೆ ಮಾಡ್ತೀವಿ, ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ನಾಡಹಬ್ಬ. ಹಾಗಾಗಿ ದಸರಾ ಮಹೋತ್ಸವದಲ್ಲಿ ದುರ್ಗೆಯನ್ನು ಆರಾಧನೆ ಮಾಡ್ತಾ, ದುರ್ಗಾ, ಕಾಳಿ, ಲಕ್ಷ್ಮೀ, ಸರಸ್ವತಿ ಏನೇ ಆದರೂ ತ್ರಿಶಕ್ತಿಯರ ವಿಶೇಷವಾದಂಥ ಆರಾಧನೆಯೇ ಈ ನವರಾತ್ರಿ ಉತ್ಸವ. ಈ ವಿಜಯದಶಮಿಯ ಸಂಕೇತವಾಗಿ ಮತ್ತು ದುರ್ಗಾ ವಿಶೇಷವಾದಂತಹ ಆರಾಧನೆ ಆದ್ದರಿಂದ ದುರ್ಗಾಷ್ಟಮಿಯಂದು ದುರ್ಗಾ ಹವನದಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ದುರ್ಗಾ ಮಹಾಮಂತ್ರವನ್ನು ಕಿವಿಯಲ್ಲಿ ಆಲಿಸ್ತಕ್ಕಂಥದ್ದು, ಈ ನಡೀತಕ್ಕಂಥ ಯಜ್ಞವನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದು, ಅದಾದ ನಂತರ ದೇವಿಗೆ ಸಮರ್ಪಣೆ ಮಾಡತಕ್ಕಂತಹ ಆ ಮಹಾಪೂರ್ಣಾವತಿಯನ್ನು ಕಣ್ತುಂಬಿಸ್ಕೊಂಡು ಸಾಲಿಗ್ರಾಮ ಕ್ಷೇತ್ರದ ಲಕ್ಷ್ಮೀ ಬೋರಸ್ವಾಮಿನ ದರ್ಶನ ಮಾಡಿದಿರ್ತಕ್ಕಂಥ ನೀವೆಲ್ಲರೂ ಭಾಗ್ಯವಂತರಿದ್ದೀರಿ. ಹಾಗಾಗಿ ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾವು, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರ್ತಕ್ಕಂಥ ನೀವು, ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತಾ, ವೆಂಕಟೇಶೋ ವಾಸುದೇವೋ ಶ್ರೀನಿವಾಸತಃ ಅಂದರೆ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತ ವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಮಹಾವಿಷ್ಣು ಸಾನ್ನಿಧ್ಯವಾದರು, ಇಲ್ಲಿ ಲಕ್ಷ್ಮಿಯೇ ಪ್ರಧಾನವಾದರು. ನವರಾತ್ರಿಯ ಉತ್ಸವದ ಕಾಲ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ಕಲಶಾರಾಧನೆ ಮಾಡಿ ಇವತ್ತಿನ ಈ ಒಂದು ಮಹಾಯಜ್ಞವನ್ನು ನಡೆಸ್ತಾ ಇದ್ದೇವೆ. ಯಜ್ಞದ ದರ್ಶನ ನಿಮ್ಮೆಲ್ಲರಿಗೂ ನಿಮ್ಮ ಜೀವನದಲ್ಲಿ ಒಂದು ಪಾವನದ ಸನ್ನಿವೇಶ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಜಾತವೇದಸೇ ಸರ್ವಾಮಸೋಮರಾಧಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತಾ ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತಾ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲಾ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕಾ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚಾ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರಮಂಡಿತಾ ಅಷ್ಟಮೀ ಚಂದ್ರ ಬಿಭ್ರಾಜ ದಲಿಕಸ್ಥಲ ಶೋಭಿತಾ ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕಾ ವದನ ಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕಾ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನಾ ನವಚಂಪಕ ಪುಷ್ಪಾಭನಾಸಾ ದಂಡ ವಿರಾಜಿತಾ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರಾ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರಾ ತಾಟಂಕಯುಗಲೀಭೂತ ತಪನೋಡುಪಮಂಡಲ ಪದ್ಮರಾಗಶಿಲಾದರ್ಶ ಪರಿಭಾವಿಕಪೋಲಭೂಃ ನವವಿದ್ರುಮಬಿಂಬಶ್ರೀನ್ಯಕ್ಕಾರಿರದನಚ್ಛದಾ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿದ್ವಯೋಜ್ವಲಾ ಕರ್ಪೂರವೀಟಿಕಾಮೋದ ಸಮಾಕರ್ಷದ್ದಿಗಂತರಾ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭತ್ಸಿತ ಕಚ್ಛಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ಕಾಮೇಶ ಮಾನಸಾ
अनाकलितसादृश्य चुबुकश्रीविराजिता कामेशबद्धमाङ्गल्य सूत्रशोभितकन्धरा कनकाङ्गदकेयूरकमनीयभुजान्विता रत्नग्रैवेयचिन्ताकलोलमुक्ता फलान्विता कामेश्वरप्रेमरत्नमणिप्रतिपणस्तनी नाभ्यालवालरोमालिलता फलकुचद्वयी लक्ष्यरोमलताधारतासमुन्नेयमध्यमा स्तनभारदलन्मध्यपट्टबन्धवलित्रया अरुणारुणकौसुम्भ वस्त्रभास्वत्कटीतटी रत्नकिङ्किणिकारम्य दशनादामभूषिता कामेशज्ञातसौभाग्यमार्दवोरुद्वयान्विता माणिक्यमकुटाकारजानुद्वय विराजिता इन्द्रगोपपरिक्षिप्तस्मरतूणा भजङ्घिका गूढगुल्फा कूर्मपृष्ठा जयिष्णुप्रपदान्विता नखदीधिति सञ्छन्न नमज्जनतमो गुणा।